ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಕಲಿತ ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಅಧ್ಯಾಯ 3 ಆರೋಗ್ಯವೊಂದು ಅನನ್ಯ ನಿಧಿ ಎಂತಕ್ಕಂಥ ಒಂದು ಅಧ್ಯಾಯದ ಮೇಲೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ಅಪ್ಡೇಟೆಡ್ ಸಿಲೆಬಸ್ ಏನಿದೆ ತುಂಬ ಇಂಟ್ರೆಸ್ಟ್ ಆಗಿರುವಂಥ ಚಾಪ್ಟರ್ಗಳಿದ್ದಾವೆ. ಸೊ ಇದು ಒಂದು ಹೊಸ ಚಾಪ್ಟರ್ ಆಗಿದೆ. ಈ ಒಂದು ಆರೋಗ್ಯ ಇದು ಒಂದು ಅನನ್ಯ ನಿಧಿ, ಅಂದರೆ ಆರೋಗ್ಯವನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ, ಅದು ಒಂದು ನಿಧಿ ಇದ್ದಂಗೆ ಅನ್ನುವಂಥದ್ದು ಆರೋಗ್ಯ ಒಂದು ಅನನ್ಯ ನಿಧಿ ಅಂತಕ್ಕಂಥ ಅಧ್ಯಾಯ 3. ಇದಕ್ಕೆ ಸಂಬಂಧಿಸಿದಾಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ GPST ಎಕ್ಸಾಮ್, PST ಎಕ್ಸಾಮ್ನ ಹೊಸ ನ್ಯೂ ಸಿಲೆಬಸ್ ಅಪ್ಡೇಟೆಡ್ ಡಿಸ್ಕ್ರಿಪ್ಟಿವ್ ಟೈಪ್ ಇರಲ್ಲ ಅನ್ನುವಂಥ ಮಾಹಿತಿ ನಿಮಗೆ ಕೂಡ ಗೊತ್ತಿರುತ್ತೆ. ಹಾಗಾಗಿ ಇನ್ನು ಅಥೆಂಟಿಕ್ ಆಗಿ ನೋಟಿಫಿಕೇಷನ್ ಬರದೇ ಹೋದರೂ ಮ್ಯಾಕ್ಸಿಮಮ್ ಆಗಿ ಈ ಒಂದು ಡಿಸ್ಕ್ರಿಪ್ಟಿವನ್ನು ಕ್ಯಾನ್ಸಲ್ ಮಾಡಿರೋದನ್ನು ನಾವು ಗಮನಿಸ್ತೀವಿ. ಆ ಒಂದು ಆಧಾರದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆರೋಗ್ಯ ಎಂದರೇನು? ಆರೋಗ್ಯವಿಲ್ಲದಿರುವುದು ದೈಹಿಕ ಆರೋಗ್ಯ ಮಾತ್ರ. ದೈಹಿಕ ಮತ್ತು ಮಾನಸಿಕ ಸಾಮಾಜಿಕ ಕ್ಷೇಮದ ಸ್ಥಿತಿ. ಉತ್ತಮ ಆಹಾರ ಸೇವನೆ. ಸರಿಯಾದ ಉತ್ತರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮದ ಸ್ಥಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. ಹೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಹೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯ ಎಂದರೇನು? ಆರೋಗ್ಯ ಎಂದರೆ ಸಂಪೂರ್ಣ ದೈಹಿಕ, ಮಾನಸಿಕ, ಸಾಮಾಜಿಕ ಕ್ಷೇಮವನ್ನು ಹೊಂದಿರುವಂಥವರಿಗೆ ನಾವು ಆರೋಗ್ಯವಂತರು ಅಂತೇಳಿ ಕರಿತೀವಿ. 3ನೇ ಪ್ರಶ್ನೆ, ಆರೋಗ್ಯದ 3 ಪ್ರಮುಖ ಅಂಶಗಳು ಯಾವುವು? ಆರೋಗ್ಯದ ಪ್ರಮುಖ 3 ಅಂಶಗಳು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿರುವಂಥದ್ದು ಯಾವುದು? ಸಂತೋಷವಾಗಿರುವುದು, ಎತ್ತರ ಹೆಚ್ಚಾಗುವುದು, ತೂಕ ಹೆಚ್ಚಾಗುವುದು, ರಕ್ತದ ಒತ್ತಡ. ಕೆಳಗಿನವುಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿರುವಂಥದ್ದು ಸರಿಯಾದ ಉತ್ತರ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿರುವಂಥದ್ದು ಸರಿಯಾದ ಉತ್ತರ ಸಂತೋಷವಾಗಿರುವುದು. ಸೊ ಇಲ್ಲಿ ಆಪ್ಷನ್ ಬಿ ತಪ್ಪಾಗಿದೆ, ಆಪ್ಷನ್ ಎ ಸರಿಯಾಗಿದೆ. 5, ಸಾಮಾಜಿಕ ಆರೋಗ್ಯ ಎಂದರೇನು? ಒಬ್ಬಂಟಿಯಾಗಿರುವುದು, ಸಮಾಜದೊಂದಿಗೆ ಉತ್ತಮ ಸಂಬಂಧ ಹೊಂದಿರುವುದು, ಹೆಚ್ಚು ಹಣ ಸಂಪಾದಿಸುವುದು, ಹೆಚ್ಚು ಆಟವಾಡುವುದು. ಸರಿಯಾದ ಉತ್ತರ ಸಮಾಜದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವಂಥದ್ದು. ಆಯುಷ್ ಮಿಷನ್ನ ಮುಖ್ಯ ಉದ್ದೇಶ ಏನು? ಆಯುಷ್ ಮಿಷನ್ನ ಮುಖ್ಯ ಉದ್ದೇಶ ಏನು? ಕೃಷಿ ಅಭಿವೃದ್ಧಿ, ಭಾರತೀಯ ವೈದ್ಯ ಪದ್ಧತಿಗಳ ಅಭಿವೃದ್ಧಿ, ರಸ್ತೆ ನಿರ್ಮಾಣ, ಕೈಗಾರಿಕೆಗಳ ಅಭಿವೃದ್ಧಿ. ಸರಿಯಾದ ಉತ್ತರ ಭಾರತೀಯ ವೈದ್ಯ ಪದ್ಧತಿಗಳ ಅಭಿವೃದ್ಧಿ. ಸೊ ನೆಕ್ಸ್ಟ್, ಆಯುಷ್ ಅಂದರೆ ಏನು? ಇಲ್ಲಿ ಲಾಂಗ್ ಫಾರ್ಮನ್ನು ಕೇಳ್ತಾ ಇದ್ದಾರೆ. ಆಯುಷಲ್ಲಿ ಇ ಅಂದರೆ ಆಯುರ್ವೇದ, ವೈ ಅಂದರೆ ಯೋಗ, ಯು ಅಂದರೆ ಯುನಾನಿ, ಎಸ್ ಅಂದರೆ ಸಿದ್ಧ, ಹೆಚ್ ಅಂದರೆ ಹಿಮೋಪ್ಯಾಥಿ ಅಂತಕ್ಕಂಥದ್ದು ಇರುತ್ತೆ. ಹಿಮೋಪ್ಯಾಥಿ ಅಂತಕ್ಕಂಥದ್ದು ಆಯುಷ್ನ ಫುಲ್ ಲಾಂಗ್ ಫಾರ್ಮ್ ಇದು. 12ನೇ ಪ್ರಶ್ನೆ, ನಮ್ಮ ಆರೋಗ್ಯವನ್ನು ಕಾಪಾಡಲು ಮುಖ್ಯವಾಗಿರುವಂಥದ್ದು ಯಾವುದು? ವ್ಯಾಯಾಮ, ಸಮತೋಲನ ಆಹಾರ, ಸ್ವಚ್ಛತೆ, ಮೇಲಿನೆಲ್ಲವೂ. ಸರಿಯಾದ ಉತ್ತರ ವೈಯಕ್ತಿಕ ಸ್ವಚ್ಛತೆಗೆ ಸಂಬಂಧ ಪಡೆದೇ ಇರುವಂಥದ್ದು ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪರ್ಸನಲ್ ಕ್ಲೀನ್ನೆಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ಏನಾಗಿರುತ್ತೆ, ಕಸವನ್ನು ಎಲ್ಲಿಂದರಲ್ಲಿ ಒಗೆಯುವಂಥದ್ದು ಇದು ಪರ್ಸನಲ್ ಕ್ಲಿಯರೆನ್ಸ್ಗೆ ಇರೋದಿಲ್ಲ. ಊಟ ಮಾಡುವ ಮೊದಲು ಏನು ಮಾಡಬೇಕು? ಕೈ ತೊಳಿಬೇಕು. ಪ್ರತಿದಿನ ಎಷ್ಟು ಬಾರಿ ಹಲ್ಲುಜ್ಜುವುದು? 2 ಬಾರಿ. ಜಂಕ್ ಫುಡ್ ಸೇವನೆಯಿಂದ ಏನಾಗಬಹುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಜಂಕ್ ಫುಡ್ಗಳ ಸೇವನೆಯಿಂದ ಆರೋಗ್ಯ ಸುಧಾರಣೆ, ರೋಗಗಳ ಅಪಾಯ ಹೆಚ್ಚುವುದು, ಎತ್ತರ ಹೆಚ್ಚುವುದು, ದೃಷ್ಟಿ ಹೋಗುವುದು. ಸರಿಯಾದ ಉತ್ತರ ಜಂಕ್ ಫುಡ್ಗಳ ಸೇವನೆಯಿಂದ ರೋಗಗಳ ಅಪಾಯ ಹೆಚ್ಚು ಆಗುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. 17ರ ಪ್ರಶ್ನೆ, ಫಾಸ್ಟ್ ಫುಡ್ ಹೆಚ್ಚು ಸೇವಿಸುವುದು ಯಾವ ಆರೋಗ್ಯದ ಸಮಸ್ಯೆಗೆ ಕಾರಣವಾಗಿದೆ? ಸರಿಯಾದ ಉತ್ತರ ಸ್ಥೂಲಕಾಯಕ್ಕೆ ಇದು ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಉತ್ತಮ ಆರೋಗ್ಯಕ್ಕಾಗಿ ಅಗತ್ಯವಲ್ಲದು ಯಾವುದು? ಉತ್ತಮ ಆರೋಗ್ಯಕ್ಕಾಗಿ ಅಗತ್ಯವಲ್ಲದು ಯಾವುದು? ಸಾಕಷ್ಟು ನಿದ್ರೆ, ಸಮತೋಲನ ಆಹಾರ, ವ್ಯಾಯಾಮ, ಧೂಮಪಾನ. ಸರಿಯಾದ ಉತ್ತರ ಧೂಮಪಾನ.
ದೈಹಿಕ ಆರೋಗ್ಯ ಕಾಪಾಡಲು ಯಾವುದು ಮುಖ್ಯ? ವ್ಯಾಯಾಮ, ಸ್ವಚ್ಛತೆ, ಪೌಷ್ಟಿಕ ಆಹಾರ, ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಆರೋಗ್ಯಕರ ಅಭ್ಯಾಸ ಯಾವುದು? ಕೆಳಗಿನವುಗಳಲ್ಲಿ ಆರೋಗ್ಯಕರ ಅಭ್ಯಾಸ ಯಾವುದು? ಸಮಯಕ್ಕೆ ಊಟ ಮಾಡುವುದು, ಊಟ ಬಿಟ್ಟು ಬಿಡುವುದು, ಹೆಚ್ಚು ಮೊಬೈಲ್ ಬಳಕೆ, ದಿನವಿಡೀ ಟಿವಿ ನೋಡುವುದು. ಸರಿಯಾದ ಉತ್ತರ ಆಪ್ಷನ್ ಎ, ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವಂಥದ್ದು ಇದು ಉತ್ತಮ ಅಭ್ಯಾಸ. ನೆಕ್ಸ್ಟು, ಸಾಕಷ್ಟು ನಿದ್ರೆ ಮಾಡುವುದು ಏಕೆ ಮುಖ್ಯ? ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಗೆ, ತೂಕ ಕಡಿಮೆ ಮಾಡಲು, ಆಟಕ್ಕೆ ಮಾತ್ರ, ಓದಲು ಮಾತ್ರ. ಸರಿಯಾದ ಉತ್ತರ ಸಾಕಷ್ಟು ನಿದ್ರೆ ಮಾಡುವಂಥದ್ದು ಇದು ದೇಹ ಮತ್ತು ಮನಸ್ಸಿನ ವಿಶ್ರಾಂತಿಗಾಗಿ ಮಾಡ್ತಕ್ಕಂಥದ್ದು. ಸರಿಯಾದ ಉತ್ತರ ಎ. 22ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಆರೋಗ್ಯಕರ ಆಹಾರ ಯಾವುದು? ಕೆಳಗಿನವುಗಳಲ್ಲಿ ಆರೋಗ್ಯಕರ ಆಹಾರ ಯಾವುದು? ಹಣ್ಣು, ತರಕಾರಿ, ಧಾನ್ಯಗಳು, ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವು. ಆರೋಗ್ಯವನ್ನು ಹಾಳು ಮಾಡುವ ಅಭ್ಯಾಸ ಯಾವುದು? ನಿಯಮಿತ ವ್ಯಾಯಾಮ, ಕೈ ತೊಳೆಯುವುದು, ಜಂಕ್ ಫುಡ್ ಹೆಚ್ಚಿಸುವುದು, ಹಣ್ಣು ತಿನ್ನುವುದು. ಸರಿಯಾದ ಉತ್ತರ ಆರೋಗ್ಯವನ್ನು ಹಾಳು ಮಾಡುವಂಥ ಅಭ್ಯಾಸ ಯಾವುದು? ಜಂಕ್ ಫುಡ್ಡನ್ನು ಸೇವಿಸುವಂಥದ್ದು. ಸಾಮಾಜಿಕ ಆರೋಗ್ಯ ಉತ್ತಮವಾಗಿರಲು ಈ ಕೆಳಗಿನ ಯಾವ ಒಂದು ಅಂಶ ಉತ್ತಮವಾಗಿದೆ? ಸಹಕಾರವಾಗಿರುವುದು, ಸ್ನೇಹದಿಂದ ಇರುವುದು, ಪರಸ್ಪರ ಗೌರವದಿಂದ ಇರುವುದು, ಮೇಲಿನ ಎಲ್ಲವೂ. ಸಹಕಾರದಿಂದ ಇರಬೇಕು, ಸ್ನೇಹದಿಂದ ಇರಬೇಕು, ಪರಸ್ಪರ ಗೌರವದಿಂದಲೂ ಕೂಡ ಇರಬೇಕು. ಉತ್ತಮ ಆರೋಗ್ಯದ ಮೂಲ ಮಂತ್ರ ಯಾವುದು? ಪೌಷ್ಟಿಕ ಆಹಾರ, ವ್ಯಾಯಾಮ, ಸ್ವಚ್ಛತೆ, ಉತ್ತಮ ಅಭ್ಯಾಸಗಳು. ಸರಿಯಾದ ಉತ್ತರ. ಇಲ್ಲಿ ಫಾಸ್ಟ್ ಫುಡ್ ಇದೆ, ಮೊಬೈಲ್ ಆಟಗಳಿದೆ, ಟಿವಿ ನೋಡೋದಿದೆ. ಇದು ಅಭ್ಯಾಸ ಸರಿಯಾಗಿರೋದಿಲ್ಲ. ಪೌಷ್ಟಿಕ ಆಹಾರ, ವ್ಯಾಯಾಮ, ಸ್ವಚ್ಛತೆ, ಉತ್ತಮ ಅಭ್ಯಾಸಗಳು. ಇದು ಈ ಒಂದು ಚಾಪ್ಟ್ರಲ್ಲಿ ಇರುವಂಥ ಮುಖ್ಯವಾದ ಅಂಶಗಳು. ಓಕೆ, 8ನೇ ತರಗತಿಯ ವಿದ್ಯಾರ್ಥಿಗಳೇನಾದರೂ ನೋಡ್ತಾ ಇದ್ದರೆ ನಿಮಗೆ ಇಲ್ಲಿ ಮುಖ್ಯವಾಗಿ ಬರುವಂಥ ಪ್ರಶ್ನೆಗಳು ಯಾವಪ್ಪ ಅಂದರೆ, ಹೂ ಅಂದರೆ ಏನು, ಇದರ ವ್ಯಾಖ್ಯಾನ ಏನು ಬರಿಬೇಕು, ಆರೋಗ್ಯದ 3 ಅಂಶಗಳನ್ನು ಬರಿಬೇಕು, ಆಯುಷ್ನ ಪೂರ್ಣ ರೂಪವನ್ನು ಬರಿಬೇಕು, ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಬರಿಬೇಕು. 2 ಅಂಕದ ಪ್ರಶ್ನೆಗೆ ಸಮತೋಲನ ಆಹಾರ ಅಂದರೆ ಏನು, ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ ಅಂದರೆ ಏನು, ವ್ಯಾಯಾಮದ ಮಹತ್ವ, ನಿದ್ರೆಯ ಮಹತ್ವ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬಗ್ಗೆ ತಿಳ್ಕೋಬೇಕು, ಆಯುಷ್ನ ಫುಲ್ ಫಾರ್ಮ್ ಗೊತ್ತಿರಬೇಕು, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್, ಪರ್ಸನಲ್ ಹೈಜೀನ್, ಜಂಕ್ ಫುಡ್, ಬ್ಯಾಲೆನ್ಸ್ ಡೈಟ್, ಎಕ್ಸಸೈಸ್, ಹ್ಯಾಂಡ್ ವಾಷಿಂಗ್, ಬ್ರಷಿಂಗ್ ಟೀತ್, ಹೆಲ್ದಿ, ಇವೆಲ್ಲವೂ ಕೂಡ ಏನಿರಬೇಕು, ಮುಖ್ಯವಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದು ಕೂಡ ಅದೇ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು. ಆರೋಗ್ಯಕರ ಜೀವನ ಶೈಲಿಯ ಮುಖ್ಯ ಅಂಶ ಯಾವುದು? ಆರೋಗ್ಯಕರ ಜೀವನ ಶೈಲಿಯ ಮುಖ್ಯ ಅಂಶ ಯಾವುದಪ್ಪ ಅಂದರೆ ಸಮತೋಲನ ಆಹಾರ. ಆರೋಗ್ಯ ಕಾಪಾಡಲು ಪ್ರತಿದಿನ ಯಾವುದು ಅಗತ್ಯ? ವ್ಯಾಯಾಮ ಅಗತ್ಯ. ಧ್ಯಾನ ಮಾಡುವುದರಿಂದ ಯಾವ ಆರೋಗ್ಯ ಉತ್ತಮವಾಗಿರುತ್ತದೆ? ಇಲ್ಲಿ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಸಾಕಷ್ಟು ನಿದ್ರೆ ಆರೋಗ್ಯಕ್ಕೆ ಏಕೆ ಮುಖ್ಯ? ಇದು ದೇಹಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ. ಸಮತೋಲನ ಆಹಾರವನ್ನು ಯಾವುದರಲ್ಲಿ ಇರಬೇಕು? ಸಮತೋಲನ ಆಹಾರ ಪೌಷ್ಟಿಕಾಂಶದಿಂದ ಕೂಡಿರಬೇಕು. ಆರೋಗ್ಯಕ್ಕೆ ಹಾನಿಕರ ಆಹಾರ ಯಾವುದು? ಇದು ಜಂಕ್ ಫುಡ್ ಅಂತಕ್ಕಂಥದ್ದು ಹಾನಿಕರ. ದೈಹಿಕ ಆರೋಗ್ಯಕ್ಕೆ ಉತ್ತಮ ಅಭ್ಯಾಸ ಯಾವುದು? ಇದು ಪ್ರತಿದಿನ ವ್ಯಾಯಾಮ ಮಾಡತಕ್ಕಂಥದ್ದು. ಕೆಟ್ಟ ಅಭ್ಯಾಸ ಯಾವುದು? ಧೂಮಪಾನ. ಮದ್ಯಪಾನದಿಂದ ಏನಾಗುತ್ತದೆ? ಇದು ಆರೋಗ್ಯ ಹಾಳಾಗುತ್ತದೆ. ಯೋಗದಿಂದ ಮುಖ್ಯವಾಗಿ ಏನು ಲಾಭ? ಯೋಗದಿಂದ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ. ಉತ್ತಮ ಆರೋಗ್ಯಕ್ಕಾಗಿ ಎಷ್ಟು ಗಂಟೆ ನಿದ್ರೆಯನ್ನು ಮಾಡಬೇಕು? ಇಲ್ಲಿ ಸರಿಯಾದ ಸಾಕಷ್ಟು ನಿದ್ರೆ ಅಂತ ಹೇಳಿದ್ದಾರೆ. ಮಿನಿಮಮ್ 6 to 7 ಅವರ್ಸ್ ನಿದ್ದೆಯನ್ನು ಮಾಡಬೇಕು. ಆರೋಗ್ಯಕರ ಪರಿಸರ ಎಂದರೆ ಏನು? ಇದು ಸ್ವಚ್ಛ ಪರಿಸರ. 13ನೇ ಪ್ರಶ್ನೆ, ವಾಯು ಮಾಲಿನ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ವಾಯು ಮಾಲಿನ್ಯ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ? ವಾಯು ಮಾಲಿನ್ಯ ಅಂತಕ್ಕಂಥದ್ದು ಉಸಿರಾಟದ ತೊಂದರೆಯನ್ನು ನೀಡುತ್ತೆ. ಉದ್ಯಾನವನದಲ್ಲಿ ಆಟವಾಡುವುದರಿಂದ ಏನು ಲಾಭ? ಇದು ದೈಹಿಕವಾಗಿ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ. ಸ್ವಚ್ಛ ಪರಿಸರವು ಯಾವ ಆರೋಗ್ಯಕ್ಕೆ ಸಹಾಯಕ? ಸ್ವಚ್ಛ ಪರಿಸರವು ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯಕ್ಕೆ ಉತ್ತಮ. AIQ ಎಂದರೇನು? AIQ ಎಂದರೇನು? AIQ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಕರಿತೀವಿ ನಾವು. ಏರ್ ಕ್ವಾಲಿಟಿ ಇಂಡೆಕ್ಸ್.
AIQ ಯಾವುದನ್ನು ಸೂಚಿಸುತ್ತೆ? ಇದು ಗಾಳಿಯ ಗುಣಮಟ್ಟ. ಅಂದರೆ ನಾವು ಇರುವಂಥ ವಾತಾವರಣದಲ್ಲಿ ನಮ್ಮ ಗಾಳಿ ಯಾವ ಒಂದು ಗುಣಮಟ್ಟದಲ್ಲಿದೆ ಅದನ್ನು ತಿಳಿಸುವಂಥದ್ದು AIQ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಪರಿಸರ ಸ್ವಚ್ಛವಾಗಿಡಲು ನಾವು ಏನು ಮಾಡಬೇಕು? ಪರಿಸರವನ್ನು ಸ್ವಚ್ಛ ಇರಲು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಆರೋಗ್ಯವನ್ನು ಹಾಳು ಮಾಡುವ ಅಭ್ಯಾಸ ಯಾವುದು? ಇದು ಸರಿಯಾದ ಉತ್ತರ ತಂಬಾಕು ಸೇವನೆ. ಆರೋಗ್ಯಕರ ಜೀವನ ಶೈಲಿಗೆ ಸೇರದ್ದು ಯಾವುದು? ಇದು ಆಪ್ಷನ್ ಎ ಧೂಮಪಾನ. ಆರೋಗ್ಯದ ಮೇಲೆ ಪರಿಸರದ ಪರಿಣಾಮ ಹೇಗಿರುತ್ತದೆ? ಮಹತ್ವವಾಗಿರುತ್ತೆ. ಯಾವುದೇ ಪರಿಣಾಮ ಇಲ್ಲ, ಸ್ವಲ್ಪ ಮಾತ್ರ ತಿಳಿದಿಲ್ಲ. ಸರಿಯಾದ ಉತ್ತರ ಬಹಳ ಮಹತ್ವವಾಗಿದೆ. ಆರೋಗ್ಯ ಕಾಪಾಡಲು ಯಾವುದು ಅಗತ್ಯ? ಆರೋಗ್ಯ ಕಾಪಾಡಲು ಯಾವುದು ಅಗತ್ಯ? ಸ್ವಚ್ಛತೆ, ವ್ಯಾಯಾಮ, ಸಮತೋಲನ ಆಹಾರ, ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಯೋಗ ಮತ್ತು ಧ್ಯಾನವು ಯಾವ ಆರೋಗ್ಯವನ್ನು ಸುಧಾರಿಸುತ್ತದೆ? ಮಾನಸಿಕ ಆರೋಗ್ಯ. ಉದ್ಯಾನವನದಲ್ಲಿ ಗಿಡ ನೆಡುವುದರಿಂದ ಏನು ಪ್ರಯೋಜನ? ಪರಿಸರವನ್ನು ಸುಧಾರಿಸುತ್ತದೆ. ಸಮತೋಲನ ಆಹಾರವನ್ನು ವಿಟಮಿನ್ಗಳ ಮೂಲ ಯಾವುದು? ಇದು ಹಣ್ಣು ಮತ್ತು ತರಕಾರಿಗಳು ಸಾಕಷ್ಟು ವಿಟಮಿನ್ ಮತ್ತು ಇದು ಸಮತೋಲನ ಆಹಾರವನ್ನು ಹೊಂದಿರುತ್ತೆ. ಉತ್ತಮ ಆರೋಗ್ಯಕ್ಕಾಗಿ ಯಾವ ಅಭ್ಯಾಸ ಅಗತ್ಯ? ಇಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥದ್ದು ಸರಿಯಾದ ಉತ್ತರ. ಧೂಮಪಾನದಿಂದ ಹೆಚ್ಚು ಪರಿಣಾಮ ಬೀರುವ ಅಂಗ ಯಾವುದು? ಧೂಮಪಾನ ಮಾಡುವುದರಿಂದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತೆ? ಸರಿಯಾದ ಉತ್ತರ ಶ್ವಾಸಕೋಶದ ಮೇಲೆ. ಮಾನಸಿಕ ಒತ್ತಡ ಕಡಿಮೆ ಮಾಡುವುದು ಯಾವುದು ಸಹಾಯಕ? ಇದು ಯೋಗ ಮತ್ತು ಧ್ಯಾನ. ಆರೋಗ್ಯಕರ ಜೀವನ ಶೈಲಿಯ ಉದ್ದೇಶ ಏನು? ರೋಗಗಳನ್ನು ತಡೆಗಟ್ಟುವಂಥದ್ದು. 30. ಈ ಅಧ್ಯಾಯದ ಮುಖ್ಯ ಸಂದೇಶ ಯಾವುದು ಅಂತ ಕೇಳಿದ್ರೆ ಉತ್ತಮ ಆಹಾರ, ಆರೋಗ್ಯ, ಸ್ವಚ್ಛತೆ ಮತ್ತು ಉತ್ತಮವಾದ ಭಾಗಗಳನ್ನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು ಈ ಒಂದು ಪಾಯಿಂಟಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು ಆರೋಗ್ಯ ಶೈಲಿ ಯಾವ ರೀತಿಯಾಗಿರಬೇಕು, ಸಮತೋಲನ ಆಹಾರವನ್ನು ಮತ್ತು ಪೌಷ್ಟಿಕಾಂಶಗಳ ಮಹತ್ವ, ವ್ಯಾಯಾಮ ಮತ್ತು ಯೋಗದ ಲಾಭಗಳು, ಸಾಕಷ್ಟು ನಿದ್ರೆ, ಧೂಮಪಾನದಿಂದ ಮದ್ಯಪಾನದಿಂದ ದೂರ ಇರತಕ್ಕಂಥದ್ದು, ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ, ಮಕ್ಕಳ ಆರೋಗ್ಯಕ್ಕಾಗಿ ಹೆಚ್ಚು ಗೇಮ್ಗಳನ್ನು ಆಡಬೇಕು ಆರೋಗ್ಯವಾಗಿ. ಈ ಒಂದು ಎಲ್ಲ ಕಂಡೀಷನ್ಸ್ಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ ಅಭ್ಯಾಸವನ್ನು ಮಾಡ್ಕೋಬೇಕು. ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಇಲ್ಲೊಂದಿಷ್ಟು ಮಾಹಿತಿ ಇದೆ, ಇದನ್ನು ನೋಡ್ಕೊಳ್ಳಿ. AIQ 0 to 50 ಇದ್ದರೆ ಇದು ಉತ್ತಮವಾಗಿರುತ್ತೆ. 0 to 50 ಇದ್ದರೆ ಉತ್ತಮ, ಆರೋಗ್ಯಕ್ಕೆ ಹಾನಿ ಇಲ್ಲ. 51ರಿಂದ 100 ಇದ್ದರೆ ಇದು ಸಂತೋಷಕವಾಗಿರುವಂಥದ್ದು. 101ರಿಂದ 200 ಅಂದರೆ ಇದು ಎವರೇಜ್ ಆಗಿರುತ್ತೆ. 200ರಿಂದ 300 ತಂದಾಗ ಎಲ್ಲರಿಗೂ ತೊಂದರೆ ಉಂಟಾಗಬಹುದು. 301ರಿಂದ 400 ಅಂದರೆ ಬಹಳಷ್ಟು ಏನಾಗಿರುತ್ತೆ ಅಂದರೆ ಗಂಭೀರ ಕಾಯಿಲೆನ ಉಂಟು ಮಾಡುತ್ತೆ. 500ರವರೆಗೆ ಗಂಭೀರ ಆರೋಗ್ಯ ಹಾನಿ ಅತ್ಯಂತ ಅಪಾಯಕವಾಗಿ ಇರುವಂಥ ಏರ್ ಕ್ವಾಲಿಟಿ ಇಂಡೆಕ್ಸ್. ಉತ್ತಮವಾಗಿರುವಂಥದ್ದು 0 to 50, ಮಧ್ಯಮವಾಗಿರುವಂಥದ್ದು 100 to 100, ಹೆಚ್ಚು ಹಾನಿಕಾರಕ 500 ಆಗಿರುತ್ತೆ. ಇದು ಏರ್ ಕ್ವಾಲಿಟಿ ಇಂಡೆಕ್ಸ್ನ ಬಗ್ಗೆ ಆಗಿತ್ತು. ಸೊ ಇಲ್ಲಿ ಉತ್ತಮ ಜೀವನ ಶೈಲಿಗೆ ಎಷ್ಟು ಮುಖ್ಯ, ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಉತ್ತಮ ಆರೋಗ್ಯ, ಸೂರ್ಯನ ಬೆಳಕನ್ನು ಪಡಿಬೇಕು, ಎದ್ದ ತಕ್ಷಣ ಪ್ರತಿದಿನ ಸಾಕಷ್ಟು ನೀರು ಕುಡಿಬೇಕು, ಸಮಯಕ್ಕೆ ಆಹಾರವನ್ನು ಸೇವಿಸಬೇಕು, ನಿಯಮಿತವಾಗಿ ಮಲವಿಸರ್ಜನೆ, ಯೋಗ ಮತ್ತು ಧ್ಯಾನವನ್ನು ಮಾಡಬೇಕು, ಸಾಕಷ್ಟು ನಿದ್ರೆಯನ್ನು ಮಾಡಬೇಕು, ನಿಯಮಿತವಾಗಿ ವ್ಯಾಯಾಮವನ್ನು ಕೂಡ ಮಾಡಬೇಕು. ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಗಳು, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿಂದ ಕೇಳುವಂಥ ಸಾಧ್ಯತೆ ಇರುತ್ತೆ. ಏನು ಪ್ರಶ್ನೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಸಾಮಾನ್ಯ ರೋಗಗಳು ಮತ್ತು ಅವುಗಳ ವಿವರಗಳು. ಸಾಮಾನ್ಯವಾಗಿ ಕಂಡುಬರುವಂಥ ರೋಗಗಳು, ಸಾಮಾನ್ಯ ಕೆಮ್ಮು ಮತ್ತು ಜ್ವರ, ಅಂದರೆ ಇದಕ್ಕೆ ನಾವು ಫ್ಲೂ ಅಂತೇಳಿ ಕರಿತೀವಿ. ಇದು ವೈರಸ್ಸಿಂದ ಬರುತ್ತೆ. ಇದು ಸೋಂಕುದಾರ ಸೊಳ್ಳೆಯಿಂದ ಇದು ಬರ್ತಕ್ಕಂಥದ್ದು.
ಯಾವುದೇ ಒಂದು ಸೊಳ್ಳೆಗೆ ಇದು ಫ್ಲೂ ಬಂದಿದ್ರೆ ಇದು ವೈರಸ್ ಎಲ್ಲಿಂದ ಬರುತ್ತೆ ಅಂದರೆ ಸೋಂಕುದಾರ ಸೊಳ್ಳೆಯಿಂದ ಇದು ಬರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ತೂಕ ನಷ್ಟ ಆಗುತ್ತೆ, ಕೆಮ್ಮು, ಸೀನು, ಗಂಟಲು ನೋವು, ಜ್ವರ ಬರ್ತಕ್ಕಂಥದ್ದು. ವಿಶ್ರಾಂತಿ ಇದಕ್ಕೆ ಏನೆಲ್ಲ ನಾವು ಕೈಗೊಳ್ಬೇಕಪ್ಪ ಅಂದರೆ ವಿಶ್ರಾಂತಿ, ಬಿಸಿ ಪಾನೀಯ, ಮನೆಯ ಔಷಧ, ವೈದ್ಯಕೀಯ ಸಲಹೆಯನ್ನು ಪಡೆದು ತಗೋಬೇಕು. ಸೊ ಏನು ಕೇಳ್ತಾರೆ, ಕೆಮ್ಮು ಮತ್ತು ಜ್ವರ ಬರುವಂತಹ ಮಾಧ್ಯಮ ಯಾವುದು ಅಂತ ಕೇಳ್ತಾರೆ. ಸೊ ಇದು ವೈರಸ್ಸಿಂದ ಬರುತ್ತೆ. ನೆಕ್ಸ್ಟ್ ಚಿಕನ್ ಪಾಕ್ಸ್ ಎಂತಕ್ಕಂಥದ್ದು ಕೂಡ ಇದು ಒಂದು ವೈರಸ್ ಇನ್ಫೆಕ್ಟೆಡ್ ಡಿಸೀಸ್. ಇದು ವಾಯುದಾರ ಸಂಪರ್ಕ, ಯಾವುದಾದ್ರೂ ವ್ಯಕ್ತಿಗೆ ಇದು ಚಿಕನ್ ಪಾಕ್ಸ್ ಬಂದಿದ್ರೆ ಅದು ಗಾಳಿಯ ಮೂಲಕ ಹರಡುತ್ತೆ. ಜ್ವರ, ತುರಿಕೆ, ದೇಹದ ಮೇಲೆ ಕೆಂಪು ಗುಳ್ಳೆಗಳು ಆಗುವುದನ್ನು ನಾವು ಇದು ಸಾಮಾನ್ಯವಾಗಿ ಸಿಂಪ್ಟಮ್ಸನ್ನು ನೋಡ್ತೀವಿ. ಇದರಿಂದ ವೈದ್ಯರ ಸಲಹೆ ತಗೋಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಗುಳ್ಳೆಗಳನ್ನು ಕೆರೆದುಕೊಳ್ಬಾರ್ದು, ಔಷಧಿಗಳನ್ನು ಬಳಸಬೇಕು. ದಡಾರ್ ಎಂತಕ್ಕಂಥದ್ದು ಇದು ಕೂಡ ವೈರಸ್ಸಿಂದ ಬರುತ್ತೆ. ಕಲುಷಿತ ನೀರಿನಿಂದ ಮತ್ತು ಅಶುದ್ಧವಾದ ಆಹಾರದಿಂದ ಇದು ಬರುತ್ತೆ. ಇದು ಗ್ಯಾಸ್, ವಾಂತಿ, ತಲೆನೋವು ಮತ್ತು ನೀರು ನಷ್ಟ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ORS ಸೇವನೆ ಮಾಡಬೇಕು. ದಡಾರ್ಗೆ ಸಾಕಷ್ಟು ನೀರನ್ನು ಕುಡಿಬೇಕು, ಚಿಕಿತ್ಸೆಯನ್ನು ಪಡಿಬೇಕು, ಸ್ವಚ್ಛತೆಯನ್ನು ಮೊದಲಿಗೆ ಕಾಪಾಡ್ಕೋಬೇಕು. ನೋಡಿ ಇಲ್ಲಿ ಚಿಕನ್ ಪಾಕ್ಸ್ ವೈರಸ್ಸಿಂದ ಬಂದರೆ ದಡಾರ್ ವೈರಸ್ಸಿಂದ ಬರುತ್ತೆ. ಕ್ಷಯರೋಗ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಕೂಡ ಗಾಳಿಯ ಮೂಲಕ ಹರಡುತ್ತೆ. ಇದರಿಂದ ಏನೆಲ್ಲ ಕಾಣುತ್ತೆ ಸಿಂಪ್ಟಮ್ಸ್ ಅಂದಾಗ ಕೆಮ್ಮು, ಜ್ವರ, ತಲೆನೋವು, ತೂಕ ಕಡಿಮೆ, ರಾತ್ರಿಯಲ್ಲಿ ಬೆವರುವಂಥದ್ದು, ದೀರ್ಘಕಾಲ ಚಿಕಿತ್ಸೆ ಪಡೆಯುವುದು ಅವಶ್ಯಕ. ಔಷಧಿ ಕ್ರಮೇಣ ನಿಯಮಿತವಾಗಿ ಇದನ್ನು ಸೇವಿಸಬೇಕು. ಕುಟುಂಬದ ಆಹಾರ ಸಂಬಂಧಿ ಕೆಲವು ರೋಗಗಳು, ಕುಟುಂಬದಲ್ಲಿ ಬರ್ತಕ್ಕಂಥ ಆಹಾರ ಅಂದರೆ ಇಲ್ಲಿ ಮಲೇರಿಯಾ ಯಾವುದರಿಂದ ಬರುತ್ತೆ ಅಂದರೆ ಇದು ಒಂದು ಪ್ಯಾರಾಸೈಟಿಂದ ಬರುತ್ತೆ. ಹೆಣ್ಣು ಅನೋಫೆಲಿಸ್ ಸೊಳ್ಳೆಯ ಕಡಿತದಿಂದ ಈ ಮಲೇರಿಯಾ ರೋಗ ಬರ್ತಕ್ಕಂಥದ್ದು. ಇದರ ಸಿಂಪ್ಟಮ್ಸ್ ಏನಪ್ಪ ಅಂದರೆ ಹೆಚ್ಚು ಜ್ವರ, ನಡುಕ, ತಲೆನೋವು, ದೇಹ ನೋವು. ಮಲೇರಿಯಾ ಪರೀಕ್ಷೆಯನ್ನು ಮಾಡಿಸ್ಬೇಕು. ವೈದ್ಯರ ಸಲಹೆಯಂತೆ ಔಷಧಿ ಸೇವನೆಯನ್ನು ಮಾಡ್ಕೋಬೇಕು. ಸೊಳ್ಳೆಗಳಿಂದ ರಕ್ಷಣೆಯನ್ನು ಪಡಿಬೇಕು. ಮಲೇರಿಯಾ ಹರಡುವಂತಹ ಒಂದು ಮಾಧ್ಯಮ ಯಾವುದು? ಇದು ಒಂದು ಪ್ಯಾರಾಸೈಟ್ ಆಗಿರುತ್ತೆ. ಇದು ಒಂದು ಅನೋಫೆಲಿಸ್ ಸೊಳ್ಳೆ ಕಡಿತದಿಂದ ಉಂಟಾಗುತ್ತೆ. ಹುಳುಕಾಳು ಅಂತ ಕರೀತಾರೆ. ಇದು ಕಲುಷಿತವಾಗಿರುವುದರಿಂದ ಇದು ಬರುತ್ತೆ. ಇದು ಅಶುದ್ಧ ಆಹಾರ, ಕಲುಷಿತ ನೀರಿನಿಂದ ಬರುತ್ತೆ. ಇದರಿಂದ ಹೊಟ್ಟೆ ನೋವು, ಹಸುವಿನ ಕಡಿಮೆ ಆಗೋದು, ತೂಕ ಕಡಿಮೆ ಆಗೋದು, ಈ ಎಲ್ಲ ಲಕ್ಷಣಗಳು ಕಾಣ್ತವೆ. ಟೈಫಾಯ್ಡ್ ಎಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಕೂಡ ಕಲುಷಿತ ನೀರು ಮತ್ತು ಅಶುದ್ಧ ಆಹಾರದಿಂದ ಜ್ವರ, ತಲೆನೋವು, ಹೊಟ್ಟೆ ನೋವು, ಬಲಹೀನತೆ ಕಾಣಿಸ್ಕೊಳ್ಳುತ್ತೆ. ಡೈರಿಯಾ ಅಥವಾ ಅತಿಸಾರ ಅಂತಂದರೆ ಇದು ವೈರಸ್ಸಿಂದಲೂ ಬರ್ಬೋದು, ಬ್ಯಾಕ್ಟೀರಿಯಾದಿಂದಲೂ ಬರ್ಬೋದು. ಪ್ರಶ್ನೆಯನ್ನು ಕೇಳ್ತಾರೆ, ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಹರಡುವ ಈ ಕೆಳಗಿನ ರೋಗ ಯಾವುದರಿಂದ ಹರಡುತ್ತೆ? ಬ್ಯಾಕ್ಟೀರಿಯಾ, ವೈರಸ್, ಬ್ಯಾಕ್ಟೀರಿಯಾ ಮತ್ತು ವೈರಸ್ ಎರಡೂ ಕೂಡ ಕೊಡ್ತಾರೆ. ಸೊ ಡೈರಿಯಾ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಎರಡರಿಂದ ಕೂಡ ಬರುತ್ತೆ. ಕಲುಷಿತ ನೀರಿನಿಂದ ಬರುತ್ತೆ. ಅತಿಸಾರ ಮತ್ತು ತಲೆನೋವು ಇದರಿಂದ ಉಂಟಾಗುತ್ತೆ. ಅನನ್ಯ ನಿಧಿಗೆ ಸಂಬಂಧಿಸಿದ ಹಾಗೆ ಅಧ್ಯಾಯ 3 ಚಾಪ್ಟರ್ಗೆ ಸಂಬಂಧಿಸಿದಾಗೆ ಇನ್ನುಳಿದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ರೋಗ ಎಂದರೇನು ಅಂಥದ್ದನ್ನು ನಾವು ನೋಡಿದ್ವಿ. ದೇಹದ ಸಾಮಾನ್ಯವಾಗಿರುವಂಥ ಮಾನಸಿಕ ಮತ್ತು ವ್ಯತ್ಯಾಸ ಉಂಟಾಗುವಂಥ ಸ್ಥಿತಿಗೆ ನಾವು ಆರೋಗ್ಯ ಅಂಥೇಳಿ ಕರಿತೀವಿ. ಈ ಒಂದು ಅಭ್ಯಾಸದಲ್ಲಿ ರೋಗಗಳು ಯಾವ ಒಂದು ಕಾರಣಕ್ಕಾಗಿ ಬರುತ್ತವೆ, ಅದರಲ್ಲಿ ಯಾವ ರೀತಿಯಾಗಿ ವಿಧಗಳಿದ್ದಾವೆ, ಆರೋಗ್ಯವಾದ ಒಂದು ಕಾರಣಗಳು ಮತ್ತು ಅದರ ವಿಧಗಳಿಗೆ ಸಂಬಂಧಿಸಿದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೋಗಗಳನ್ನು ಮುಖ್ಯವಾಗಿ ಎಷ್ಟು ವಿಧಗಳಿದ್ದಾವೆ? ರೋಗಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವಿಧಗಳು ಸರಿಯಾದ ಉತ್ತರ. ಅವುಗಳು ಸಾಂಕ್ರಾಮಿಕ ರೋಗಗಳು ಮತ್ತು ಅಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದರೆ ಏನು? ಒಬ್ಬರಿಂದ ಒಬ್ಬರಿಗೆ ಹರಡುವಂಥವು, ಕೇವಲ ಆಹಾರದಿಂದ ಬರುವಂಥವು, ಕೇವಲ ನೀರಿನಿಂದ ಹರಡುವಂಥವು. ಸರಿಯಾದ ಉತ್ತರ
ಒಬ್ಬರಿಗೆ ಹರಡುವಂಥ ಕೇವಲ ಆಹಾರದಿಂದ, ಕೆಲವು ನೀರಿಂದ ಹರಡುವುದು. ಈ ರೋಗಗಳಿಗೆ ಸಾಂಕ್ರಾಮಿಕ ರೋಗಗಳು ಅಂತೇಳಿ. ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಗಳಿಗೆ ನಾವು ಸಾಂಕ್ರಾಮಿಕ ರೋಗಗಳು. ಆಪ್ಷನ್ ಎ ಸರಿಯಾದ ಉತ್ತರ. ಅಸಾಂಕ್ರಾಮಿಕ ರೋಗಗಳು ಅಂದರೆ ಏನು? ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದಿಲ್ಲ. ಇವು ಗಾಳಿಯಿಂದ ಬರ್ಬೋದು, ಸೊಳ್ಳೆಯಿಂದ ಬರ್ಬೋದು, ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವಂಥವು. ಇವು ಅಸಾಂಕ್ರಾಮಿಕ ರೋಗಗಳು ಅಂತೇಳಿ ಕರಿತೀವಿ. ಸಾಮಾನ್ಯ ಶೀತದ ಮುಖ್ಯ ಲಕ್ಷಣ ಯಾವುದು? ಸಾಮಾನ್ಯವಾಗಿ ಶೀತ ಕಂಡುಬರುವಂಥ ಮುಖ್ಯ ಲಕ್ಷಣ ಏನು? ವೈರಲ್ ಇನ್ಫೆಕ್ಷನ್. ಇದು ಬ್ಯಾಕ್ಟೀರಿಯಾದಿಂದ ಆಗುವುದಿಲ್ಲ. ಶೀತ, ನೆಗಡಿ, ಕೆಮ್ಮು ಇವು ವೈರಲ್ ಇನ್ಫೆಕ್ಷನ್ದಿಂದ ಆಗುತ್ತೆ. ಸಾಮಾನ್ಯವಾಗಿ ಶೀತ ಯಾವ ರೀತಿಯ ರೋಗ? ಇದು ಒಂದು ಸಾಂಕ್ರಾಮಿಕ ರೋಗ. ಸಾಮಾನ್ಯ ಶೀತದ ಲಕ್ಷಣ ಯಾವುದು? ಸೀನು, ಕೆಮ್ಮು, ಗಂಟಲು ನೋವು, ಮೇಲಿನೆಲುವು. ಸರಿಯಾದ ಉತ್ತರ ಮೇಲಿನೆಲುವು. ಚಿಕನ್ ಪಾಕ್ಸ್ಗೆ ಕಾರಣ ಯಾವುದು? ಬ್ಯಾಕ್ಟೀರಿಯಾ ಕಾರಣನ, ವೈರಸ, ಶಿಲೀಂಧ್ರ, ಹುಳು ಯಾವುದು ಕಾರಣ? ಚಿಕನ್ ಪಾಕ್ಸ್ಗೆ ಸರಿಯಾದ ಉತ್ತರ ವೈರಲ್ ಇನ್ಫೆಕ್ಷನ್. ದಡಾರ್ ಇದು ಯಾವ ಸೂಕ್ಷ್ಮಜೀವಿಯಿಂದ ಬರುತ್ತದೆ? ದಡಾರ್ ಅಂತಕ್ಕಂಥದ್ದು ಇದು ಕೂಡ ವೈರಸ್ಸಿಂದ ಬರುವಂಥ ರೋಗ. ಕೆಮ್ಮು, ಜ್ವರ, ತಲೆನೋವು ಯಾವ ರೋಗದ ಲಕ್ಷಣಗಳು? ಇವು ಸಾಮಾನ್ಯ ಶೀತದ ಲಕ್ಷಣಗಳು. ಕ್ಷಯರೋಗ ಅಥವಾ TB, ಟ್ಯೂಬರ್ಕುಲೋಸಿಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕಾರಣವಾಗುವಂಥ ಜೀವಿ ಯಾವುದು? ಬ್ಯಾಕ್ಟೀರಿಯಾನ, ವೈರಸ್ ಅಥವಾ ಶಿಲೀಂಧ್ರನ ಅಥವಾ ಪ್ರೋಟೋಜೋವನ ಅಂತ ಇದೆ. ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಕ್ಷಯರೋಗ ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸಾಮಾನ್ಯ ಶೀತ, ಕೆಮ್ಮು, ನೆಗಡಿ ಇವು ಇದರಿಂದ ಬರುತ್ತೆ? ವೈರಸ್ನಿಂದ ಬರ್ತಕ್ಕಂಥದ್ದು. ಕ್ಷಯರೋಗದ ಮುಖ್ಯವಾಗಿ ಯಾವ ಅಂಗವನ್ನು ಬಾಧಿಸುತ್ತದೆ? ಕ್ಷಯರೋಗ ಬಂದರೆ ದೇಹದ ಯಾವ ಅಂಗ ಏನಾಗುತ್ತೆ? ನ್ಯೂನತೆಗೆ ಒಳಗಾಗುತ್ತೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಇದು ಕೆಮ್ಮಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇದು ಶ್ವಾಸಕೋಶದಲ್ಲಿ ಏನಾಗುತ್ತೆ? ಡ್ಯಾಮೇಜ್ ಆಗುವಂಥದ್ದು. ಸರಿಯಾದ ಉತ್ತರ ಎ. ಹೆಪಟೈಟಿಸ್ ಬಿ ಯಾವ ರೀತಿಯ ರೋಗ? ಹೆಪಟೈಟಿಸ್ ಬಿ ಅಂತಕ್ಕಂಥದ್ದು ಯಾವ ರೋಗ? ಹೆಪಟೈಟಿಸ್ ಎ ಇದು ವೈರಸ್. ಹೆಪಟೈಟಿಸ್ ಬಿ ಅಂತೇಳಿ ಕರಿತೀವಿ. ವೈರಸ್ಸು ಇದು ಆಪ್ಷನ್ ಎ, ವೈರಸ್ನಿಂದ ಉಂಟಾಗುವಂಥ ರೋಗ. ಕಾಲರ ಇದು ಯಾವ ಜೀವಿಯಿಂದ ಉಂಟಾಗುತ್ತದೆ? ಕಾಲರ ಇದು ಯಾವ ಜೀವಿಯಿಂದ ಉಂಟಾಗುತ್ತದೆ? ಕಾಲರ ಎಂತಕ್ಕಂಥದ್ದು ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಸೊ ವೈರಸ್ಸಿಂದ ಬರುವಂಥದ್ದು ಒಂದೇ, ಅದು ಈ ಒಂದು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಈ ಒಂದು ಕಾಲರ ರೋಗಕ್ಕೆ ಕಾರಣವಾಗಿರುತ್ತದೆ. ಕಾಲರ ಮುಖ್ಯವಾಗಿ ಹೇಗೆ ಹರಡುತ್ತದೆ? ಕಲುಷಿತ ನೀರಿನಿಂದ, ಗಾಳಿ, ಸೊಳ್ಳೆ ಮತ್ತು ಬೇಕರಿ ತಿನಿಸುಗಳಿಂದ ಅಂತ ಆಗಬೇಕು. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಕಾಲರ ಮುಖ್ಯವಾಗಿ ಇದು ಕಲುಷಿತ ನೀರಿನಿಂದ ಉಂಟಾಗುತ್ತದೆ. ಡೆಂಗ್ಯೂ ಯಾವ ಒಂದು ವಾಹಕವಾಗಿದೆ? ಡೆಂಗ್ಯೂನ ವಾಹಕ ಯಾವುದು ಅಂತ ಕೇಳ್ತಾಯಿದ್ರೆ ಸರಿಯಾದ ಉತ್ತರ ಇದು ಆ್ಯಡಿಸ್ ಸೊಳ್ಳೆಯಿಂದ, ಅನಾಫೆಲಿಸ್ ಸೊಳ್ಳೆಯಿಂದ ಮತ್ತು ಮನೆಯಲ್ಲಿರುವಂಥ ನೊಣದಿಂದ ಅಥವಾ ತಿಗಣೆಯಿಂದ ಅಂತ ಇದೆ. ಸೊ ಡೆಂಗ್ಯೂ ಯಾವ ಒಂದು ವಾಹಕ? ಡೆಂಗ್ಯೂನ ವಾಹಕ ಈಡಿಸ್ ಸೊಳ್ಳೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಡೆಂಗ್ಯೂಗೆ ಕಾರಣ ಏನು? ಡೆಂಗ್ಯೂಗೆ ಬರಲಿಕ್ಕೆ ಕಾರಣ ಯಾವುದಪ್ಪ ಅಂದರೆ ಇದು ಸರಿಯಾದ ಉತ್ತರ ವೈರಸ್. ಅಂದರೆ ವೈರಲ್ ಇನ್ಫೆಕ್ಟೆಡ್ ಸೊಳ್ಳೆ ಅಂದರೆ ಆ ಸೊಳ್ಳೆಯಲ್ಲಿ ವೈರಸ್ ಇರ್ತೈತೆ. ಆ ವೈರಸ್ ಬಂದು ಯಾವುದಾದ್ರೂ ದೇಹದ ಮೇಲೆ ಕೂತಾಗ ಅದು ಆ ಸೊಳ್ಳೆಯ ಮುಖಾಂತರ ಮನುಷ್ಯನ ದೇಹದೊಳಗೆ ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಈ ರೀತಿಯಾಗಿ ಡೆಂಗ್ಯೂ ಬರ್ತಕ್ಕಂಥದ್ದು. ಸರಿಯಾದ ಉತ್ತರ ವೈರಸ್ಸಿಂದ ಬರುತ್ತೆ. ಕೋವಿಡ್-19ಗೆ ಕಾರಣ ಏನು? ಕೋವಿಡ್-19ಗೆ ಕಾರಣ ಏನು? ಸರಿಯಾದ ಉತ್ತರ ಕೊರೋನಾ ವೈರಸ್. ಕೋವಿಡ್-19 ಮುಖ್ಯವಾಗಿ ಯಾವುದರ ಮೂಲಕ ಹರಡುತ್ತದೆ? ಇದು ಉಸಿರಾಟದ ಹನಿಗಳ ಮೂಲಕ ಹರಡುತ್ತದೆ. ರೋಗ ತಡೆಗಟ್ಟುವುದು ಯಾವುದು ಉತ್ತಮ? ರೋಗ ತಡೆಗಟ್ಟಲಿಕ್ಕೆ ಯಾವುದು ಉತ್ತಮ? ವೈಯಕ್ತಿಕ ಸ್ವಚ್ಛತೆ, ಕಲುಷಿತ ನೀರು, ಜಂಕ್ ಫುಡ್, ಧೂಮಪಾನ. ಸರಿಯಾದ ಉತ್ತರ ವೈಯಕ್ತಿಕವಾಗಿ ಸ್ವಚ್ಛತೆಯಿಂದ ಇರತಕ್ಕಂಥದ್ದು ಇಲ್ಲಿ ರೋಗಗಳನ್ನು ತಡೆಗಟ್ಟುವ ಒಂದು ಮುಖ್ಯವಾದ ಕಾರಣ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯಾವುದು ಅಗತ್ಯ? ಪೌಷ್ಟಿಕ ಆಹಾರ. 26ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಯಾವುದು ಅಗತ್ಯ? ಪೌಷ್ಟಿಕ ಆಹಾರ, ತಂಪು ಪಾನೀಯ, ಜಂಕ್ ಫುಡ್ಡು, ರಾತ್ರಿ ಜಾಗರಣೆ. ಸರಿಯಾದ ಉತ್ತರ ಪೌಷ್ಟಿಕ ಆಹಾರ. ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಯಲು ಏನು ಮಾಡಬೇಕು? ಸರಿಯಾದ ಉತ್ತರ ಇಲ್ಲಿ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛವಾಗಿ ತೊಳೆಯಬೇಕು. ಅಂದರೆ ವೈಯಕ್ತಿಕವಾಗಿ ಸ್ವಚ್ಛ ಇರುವಂಥದ್ದು ತುಂಬಾ ಇಂಪಾರ್ಟೆಂಟು. ಕೆಳಗಿನವುಗಳಲ್ಲಿ ಸಾಂಕ್ರಾಮಿಕ ರೋಗ ಯಾವುದು? ಮಲೇರಿಯಾ,
ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್. ಸರಿಯಾದ ಉತ್ತರ ಮಲೇರಿಯಾ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಅಸಾಂಕ್ರಾಮಿಕ ರೋಗ ಯಾವುದು? ಇಲ್ಲಿ ಮಧುಮೇಹ ಅಂತಕ್ಕಂಥದ್ದು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದಾಗ ಇದು ಬರ್ತಕ್ಕಂಥದ್ದು. ಇದು ವೈಯಕ್ತಿಕ ಕಾಯಿಲೆಯಾಗಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ನೆಕ್ಸ್ಟ್, ಆರೋಗ್ಯಕರ ಜೀವನಕ್ಕಾಗಿ ಎಷ್ಟು ಮುಖ್ಯ ಸಂದೇಶಗಳು ಯಾವುವು? ಆರೋಗ್ಯಕರ ಜೀವನಕ್ಕಾಗಿ ಸ್ವಚ್ಛತೆ, ಲಸಿಕೆ, ಪೌಷ್ಟಿಕ ಆಹಾರ ಮತ್ತು ಉತ್ತಮ ಅಭ್ಯಾಸಗಳು ಸರಿಯಾದ ಉತ್ತರ. ನೆಕ್ಸ್ಟ್, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ, ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ. ಅಸಾಂಕ್ರಾಮಿಕ ಅಂದರೆ ಇದು ವೈಯಕ್ತಿಕವಾಗಿರುವಂಥ ರೋಗಗಳು. ಉದಾಹರಣೆಗೆ ಸಾಂಕ್ರಾಮಿಕ ರೋಗಗಳಿಗೆ ಉದಾಹರಣೆ ಸಾಮಾನ್ಯ ಶೀತ, ಚಿಕನ್ ಪಾಕ್ಸ್, ದಡಾರ್, ಕ್ಷಯರೋಗ, ಹೆಪಟೈಟಿಸ್ ಎ, ಕಾಲರಾ, ಅಮೀಬಿಯಾಸ್, ಮಲೇರಿಯಾ, ಡೆಂಗು, ಕೋವಿಡ್-19 ಅಂತಕ್ಕಂಥವು ಇವು ಸಾಂಕ್ರಾಮಿಕ ರೋಗ. ಅಸಾಂಕ್ರಾಮಿಕ ರೋಗಗಳಂದರೆ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗ, ಕ್ಯಾನ್ಸರ್ ಮತ್ತು ಅತಿಸ್ಥೂಲತೆ ಇತ್ಯಾದಿ ಇವು ಅಸಾಂಕ್ರಾಮಿಕ ರೋಗಗಳು. ಯಾವ ರೀತಿಯಾಗಿ ಈ ರೋಗಗಳು ಹರಡುವುದನ್ನು ನಾವು ಸಾಂಕ್ರಾಮಿಕ ರೋಗಗಳ ಚಕ್ರ. ಇದು ಪೋಷಕಾಂಶಯುಕ್ತ ಆಹಾರವನ್ನು ತಿಂದರೆ, ಸ್ವಚ್ಛ ನೀರನ್ನು ಕುಡಿದು ಆರೋಗ್ಯವಂತ ಜೀವನ ಶೈಲಿಯನ್ನು ಮಾಡಬೇಕು, ಸಾಕಷ್ಟು ನಿದ್ರೆಯನ್ನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಇದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದು ಆರೋಗ್ಯಕರವಾಗಿರುವಂಥ ಜೀವನ ಶೈಲಿ. ಇಲ್ಲಿ AIQ ಮಟ್ಟವನ್ನು ಕೊಟ್ಟಿದ್ದಾರೆ. ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿದ್ರೆ ಒಳ್ಳೆಯದು, ಎಷ್ಟಿದ್ರೆ ಕೆಟ್ಟದ್ದು. 0 to 50 ಇದ್ದರೆ ಉತ್ತಮ. ಇದು ಯಾವುದೇ ರೀತಿಯಾದ ಆರೋಗ್ಯಕ್ಕೆ ಹಾನಿ ಇರೋದಿಲ್ಲ. 51 to 100 ಅಸಂತೋಷಕರ, ಸಾಮಾನ್ಯರಿಗೆ ಸರಿ. 101ರಿಂದ 200 ಮಧ್ಯಮ. ಇದು ಸಂವೇದನ ಗತಿಶೀಲತರಿಗೆ ಸ್ವಲ್ಪ ತೊಂದರೆ ಆಗೋದು. ಅಂದರೆ ಸೆನ್ಸಿಟಿವ್ ಯಾರಿರ್ತಾರೆ ಅದು ತೊಂದರೆ ಆಗುತ್ತೆ. 201ರಿಂದ 300 ಇದು ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡಬಹುದು. ಅಸ್ಪಷ್ಟಕರ, ಇದು ಉತ್ತಮ, ಯಾವ ರೀತಿ ಹೇಳಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ 301ರಿಂದ 400 ಬಹಳ ಅಸ್ಪಷ್ಟಕರ, ಇದು ಗಂಭೀರ ಕಾಯಿಲೆಯನ್ನು ತರಬಹುದು. 401ರಿಂದ 500 ಅತ್ಯಂತ ಅಸ್ಪಷ್ಟಕರ, ಅಂದರೆ ಅತ್ಯಂತ ಗಂಭೀರ ಕಾಯಿಲೆಗಳನ್ನು ಇದು ಉಂಟು ಮಾಡಬಹುದು. ನೆಕ್ಸ್ಟ್, ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಮಾಹಿತಿ ಇದೆ. ಮಧುಮೇಹ ಇದು ಯಾವ ರೀತಿಯ ವಿಧದ ರೋಗ? ಮಧುಮೇಹ ಎಂತಕ್ಕಂಥದ್ದು ಇದು ಸಾಂಕ್ರಾಮಿಕವಲ್ಲದ ಒಂದು ರೋಗ. ಮಧುಮೇಹ ಯಾವ ಅಂಗ ಮುಖ್ಯವಾಗಿ ಪರಿಣಾಮಕ್ಕೆ ಒಳಪಡುತ್ತೆ? ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿ ಹಾಳಾದರೆ ಇಲ್ಲೇನಾಗುತ್ತೆ, ಶುಗರ್ ಅಥವಾ ಮಧುಮೇಹ ಬರ್ತಕ್ಕಂಥದ್ದು. ಮಧುಮೇಹವನ್ನು ನಿಯಂತ್ರಿಸಲು ಯಾವುದು ಮುಖ್ಯ? ಮಧುಮೇಹವನ್ನು ನಿಯಂತ್ರಿಸಲು ಯಾವುದು ಮುಖ್ಯ? ಅದು ಸರಿಯಾದ ಉತ್ತರ ಇನ್ಸುಲಿನ್ ಮತ್ತು ಆರೋಗ್ಯಕರ ಆಹಾರ. ಅಂದರೆ ಮಧುಮೇಹ ಎಂತಕ್ಕಂಥದ್ದು ಇದು ಮೇದೋಜೀರಕ ಗ್ರಂಥಿಗೆ ಸಂಬಂಧಿಸಿದ್ದು. ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಕೆ ಮಾಡದೆ ಹೋದಾಗ ಇಲ್ಲಿ ಏನಾಗುತ್ತೆ ಅಂದರೆ ಮಧುಮೇಹ ರೋಗ ಉಂಟಾಗುತ್ತೆ. ರಕ್ತದೊತ್ತಡದ ಪ್ರಮುಖ ಅಪಾಯಕಾರಿ ಕಾರಣ ಯಾವುದು? ಅಧಿಕ ಉಪ್ಪಿನ ಸೇವನೆ, ಶುದ್ಧ ನೀರು, ವ್ಯಾಯಾಮ, ಹಣ್ಣುಗಳು. ಸರಿಯಾದ ಉತ್ತರ ರಕ್ತದ ಒತ್ತಡಕ್ಕೆ ಅತ್ಯಂತ ಪರಿಣಾಮಕಾರಿ ಆಗಿರುವಂಥ ಕಾರಣ ಯಾವುದಪ್ಪ ಅಂದರೆ ಅಧಿಕ ಉಪ್ಪಿನ ಸೇವನೆ. ರಕ್ತದೊತ್ತಡವನ್ನು ನಿಯಂತ್ರಿಸಲು ಯಾವುದು ಉತ್ತಮ? ನಿಯಮಿತ ವ್ಯಾಯಾಮ, ಧೂಮಪಾನ, ಜಂಕ್ ಫುಡ್, ಮದ್ಯಪಾನ. ಸರಿಯಾದ ಉತ್ತರ ನಿಯಮಿತ ವ್ಯಾಯಾಮ. ನೆಕ್ಸ್ಟ್, ಹೃದಯಘಾತಕ್ಕೆ ಅಪಾಯವನ್ನು ಹೆಚ್ಚಿಸುವುದು ಯಾವುದು? ಹೃದಯಘಾತಕ್ಕೆ ಅಪಾಯವನ್ನು ಈ ಕೆಳಗಿನವರು ಯಾವುದು ಹೆಚ್ಚು ಅಪಾಯವನ್ನು ಉಂಟು ಮಾಡುತ್ತೆ? ಧೂಮಪಾನ, ವ್ಯಾಯಾಮ, ಯೋಗ, ಹಣ್ಣು ಸೇವನೆ. ಸರಿಯಾದ ಉತ್ತರ ಧೂಮಪಾನ. ಹೃದಯ ರೋಗಿಗಳಿಗೆ ಮುಖ್ಯವಾದ ಕಾರಣ ಯಾವುದು? ಇದರ ಕೆಳಗಿನವುಗಳಲ್ಲಿ ಕೊಬ್ಬಿನ ಆಹಾರ, ಶುದ್ಧ ಗಾಳಿ, ನಿದ್ರೆ, ಹಾಲು. ಸರಿಯಾದ ಉತ್ತರ ಕೊಬ್ಬಿನ ಆಹಾರ ಎಂತಕ್ಕಂಥದ್ದು ಹೃದಯ ರೋಗಿಗಳಿಗೆ ಮುಖ್ಯವಾಗಿ ಇರುವಂಥ ಕಾರಣ. ಕ್ಯಾನ್ಸರ್ ಇದು ಯಾವ ವಿಧದ ರೋಗ? ಇದು ಸಾಂಕ್ರಾಮಿಕವಲ್ಲದ ರೋಗ. ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಯಾವುದು? ಇದು ತಂಬಾಕು ಸೇವನೆ. ಧೂಮಪಾನದಿಂದ ಹೆಚ್ಚು ಪರಿಣಾಮಕ್ಕೆ ಒಳಪಡುವ ಅಂಗ ಯಾವುದು? ಅದು ಶ್ವಾಸಕೋಶ ಆಗುತ್ತೆ. ರಿಪೀಟೆಡ್ ಕ್ವಶನ್ ಇದೆ. ಸಾಂಕ್ರಾಮಿಕವಲ್ಲದ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ ಮತ್ತು ಗಾಳಿಯಿಂದ ಮತ್ತು ನೀರಿನಿಂದ ಹರಡುವುದಿಲ್ಲ. ಇದು ಸರಿಯಾದ ಉತ್ತರ ಮೇಲಿನ ಎಲ್ಲವು.
ಕೆಳಗಿನವುಗಳಲ್ಲಿ ಸಾಂಕ್ರಾಮಿಕವಲ್ಲದ ರೋಗ ಯಾವುದು? ಸರಿಯಾದ ಉತ್ತರ ಮಧುಮೇಹ. ಆರೋಗ್ಯಕರ ಜೀವನ ಶೈಲಿಗೆ ಯಾವುದು ಸೇರಿದೆ? ಇಲ್ಲಿ ಸರಿಯಾದ ಉತ್ತರ ನಿಯಮಿತ ವ್ಯಾಯಾಮ. ಸ್ಥೂಲಕಾಯವನ್ನು ತಡೆಯಲು ಯಾವುದು ಅಗತ್ಯ? ಸ್ಥೂಲಕಾಯವನ್ನು ತಡೆಯಲು ಯಾವುದು ಅಗತ್ಯ ಅಂದರೆ ಸಮತೋಲನ ಆಹಾರ ಮತ್ತು ವ್ಯಾಯಾಮ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ಸೇವಿಸುವುದು ಸುರಕ್ಷಿತ, ಅಪಾಯಕಾರಿ, ಉತ್ತಮ, ಅಗತ್ಯ. ಇದು ಅಪಾಯಕಾರಿ. ನೆಕ್ಸ್ಟ್, ಹೃದಯದ ಆರೋಗ್ಯಕ್ಕಾಗಿ ಯಾವುದು ಉತ್ತಮ? ಇಲ್ಲಿ ಸರಿಯಾದ ಉತ್ತರ ನಡೆಯುವಂಥದ್ದು. ತಂಬಾಕು ಸೇವನೆಯಿಂದ ಹೆಚ್ಚಾಗಿ ಉಂಟಾಗುವಂಥ ರೋಗ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಕ್ಯಾನ್ಸರ್ ಬರುತ್ತೆ. ಮಧುಮೇಹದಲ್ಲಿ ಹೆಚ್ಚಾಗುವುದು ಯಾವುದು? ಸಕ್ಕರೆ ಎನ್ನುವಂಥದ್ದು ಹೆಚ್ಚಾಗುತ್ತೆ. ರಕ್ತದೊತ್ತಡವನ್ನು ಅಳೆಯುವಂಥ ಸಾಧನ ಯಾವುದು? ರಕ್ತದೊತ್ತಡವನ್ನು ಅಳೆಯುವಂಥ ಸಾಧನ ಯಾವುದು? ಸಿಗ್ಮೋಮ್ಯಾನೋಮೀಟರ್ ಅಂತಕ್ಕಂಥದ್ದು. ಆರೋಗ್ಯ ಕಾಪಾಡಲು ದಿನಕ್ಕೆ ಎಷ್ಟು ವ್ಯಾಯಾಮ ಮಾಡಬೇಕು? ಆರೋಗ್ಯವನ್ನು ಕಾಪಾಡಲು ಪ್ರತಿನಿತ್ಯ 30 ನಿಮಿಷ ವ್ಯಾಯಾಮವನ್ನು ಮಾಡಬೇಕು. ಜಂಕ್ ಫುಡ್ ಹೆಚ್ಚು ಸೇವಿಸಿದರೆ ಯಾವ ಅಪಾಯ ಉಂಟಾಗುತ್ತದೆ? ಜಂಕ್ ಫುಡ್ಡನ್ನು ಹೆಚ್ಚು ಸೇವಿಸಿದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಸ್ಥೂಲಕಾಯ ಬರ್ತಕ್ಕಂಥದ್ದು. ಮಧುಮೇಹವನ್ನು ನಿಯಂತ್ರಿಸಲು ಯಾವ ಆಹಾರ ಪದ್ಧತಿ ಉತ್ತಮ? ಸರಿಯಾದ ಉತ್ತರ ಸಮತೋಲನ ಆಹಾರ. ಕೆಳಗಿನವುಗಳಲ್ಲಿ ಆರೋಗ್ಯಕರ ಅಭ್ಯಾಸ ಯಾವುದು ಅಂತ ಇದೆ. ರಿಪೀಟೆಡ್ ಕ್ವಶನನ್ನು ಸ್ಕಿಪ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಈ ಒಂದು ಆರೋಗ್ಯ ಒಂದು ಅನನ್ಯ ನಿಧಿ ಅಂತಕ್ಕಂಥ ಒಂದು ಚಾಪ್ಟ್ರಲ್ಲಿ ಬರುವಂತಕ್ಕದ್ದು. ಇನ್ನೊಂದು ಸಿಕಲ್ ಸೆಲ್ ಎನಿಮಿಯಾ ಅಂತಕ್ಕಂಥದ್ದು ಒಂದು ರೋಗ ಇದೆ. ಅದರ ಒಂದು ಲಕ್ಷಣಗಳನ್ನು ಸಂಬಂಧಿಸಿದಾಗಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಸಿಬಿಯಾ ಸಮುದಾಯಿ ಸೆಲ್ ಅನಿಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಇದು ಒಂದು ಯಾವ ವಿಧದ ರೋಗ? ಇದು ಆನುವಂಶಿಕ ರೋಗ ಆಗಿದೆ. ಸಿಕಲ್ ಸೆಲ್ ಎನಿಮಿಯಾ ಯಾವ ಕೋಶಕ್ಕೆ ಸಂಬಂಧಿಸಿದೆ? ಇದು ಕೆಂಪು ರಕ್ತ ಕಣಕ್ಕೆ ಸಂಬಂಧಿಸಿದ ರೋಗ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ರಕ್ತ ಕಣಗಳು ಯಾವ ಆಕಾರವನ್ನು ಪಡೆಯುತ್ತವೆ? ಇವು ಅರ್ಧಚಂದ್ರಾಕಾರ ವೃತ್ತವನ್ನು ಪಡೆಯುತ್ತವೆ. ಮೊದಲಿಗೆ ರಕ್ತ ಅಂತಕ್ಕಂಥದ್ದು ವೃತ್ತಾಕಾರದಲ್ಲಿರುತ್ತೆ. ಸಿಕಲ್ ಸೆಲ್ ಎನಿಮಿಯಾ ಬಂದರೆ ಈ ರಕ್ತದ ಕಣಗಳ ಶೇಪ್ ಏನಾಗುತ್ತೆ ಅಂದರೆ ಅರ್ಧಚಂದ್ರಾಕಾರದಲ್ಲಿ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಸಿಕಲ್ ಸೆಲ್ ಎನಿಮಿಯಾದ ಮುಖ್ಯ ಕಾರಣ ಯಾವುದು? ಸಿಕಲ್ ಸೆಲ್ ಎನಿಮಿಯಾದ ಮುಖ್ಯ ಕಾರಣ ಯಾವುದಪ್ಪ ಅಂದರೆ ಇದು ಜೀನ್ ದೋಷ ಅಂದರೆ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ. ಈ ರೋಗವು ಮುಖ್ಯವಾಗಿ ಹೇಗೆ ಹರಡುತ್ತದೆ? ಯಾವುದು? ಸಿಕಲ್ ಸೆಲ್ ಎನಿಮಿಯಾ ಯಾವ ರೀತಿಯಾಗಿ ಅಂದರೆ ಆನುವಂಶಿಕವಾಗಿ ಬರುವಂಥದ್ದು. ನೆಕ್ಸ್ಟು, ರೋಗದಲ್ಲಿ ಮುಖ್ಯವಾಗಿ ಯಾವುದು ಕಡಿಮೆಯಾಗುವುದು? ಈ ಸಿಕಲ್ ಸೆಲ್ ಎನಿಮಿಯಾ ಅಂತ ಏನು ರೋಗ ಇದೆ ಇದಕ್ಕೆ ಯಾವ ರೀತಿಯಾಗಿ ಇದು ಕಡಿಮೆ ಆಗುತ್ತೆ? ಇಲ್ಲಿ ಏನು ಕಡಿಮೆ ಆಗುತ್ತೆ? ಹಿಮೋಗ್ಲೋಬಿನ್ ಬಳಕೆಯ ಕ್ಷಮತೆ ಕಡಿಮೆ ಆಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ಗ್ಲೂಕೋಸ್. ಸರಿಯಾದ ಉತ್ತರ ಹಿಮೋಗ್ಲೋಬಿನ್ನ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಸಿಕಲ್ ಸೆಲ್ ಎನಿಮಿಯಾದ ಪ್ರಮುಖ ಲಕ್ಷಣ ಯಾವುದು? ರಕ್ತಹೀನತೆ. ಮೊದಲಿಗೆ ರಕ್ತ ಕಡಿಮೆ ಆಗುವಂಥದ್ದು. ಈ ರೋಗದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುವಂತಹ ಭಾಗ ಯಾವುದು? ಮೂಳೆ ಮತ್ತು ಎಲುಬುಗಳು. ಯಾಕಂದರೆ ರಕ್ತ ಉತ್ಪತ್ತಿ ಆಗುವಂಥ ಸ್ಥಳ ಯಾವುದಾಗಿರುತ್ತೆ? ಅಸ್ಥಿ ಮಜ್ಜೆ ಆಗಿರುತ್ತೆ. ಅಸ್ಥಿ ಮಜ್ಜೆಯಲ್ಲಿ ಮೂಳೆ ಮತ್ತು ಎಲುಬುಗಳು ಏನಾಗುತ್ತೆ? ಸೆಳೆತ ಉಂಟಾಗುತ್ತೆ. ಇದರಿಂದ ಈ ರೋಗವನ್ನು ಗುರುತಿಸಲು ಯಾವ ಪರೀಕ್ಷೆ ಮಾಡಬೇಕು? ಸಿಕಲ್ ಸೆಲ್ ಎನಿಮಿಯಾ ಪರೀಕ್ಷೆಯನ್ನು ಮಾಡಲಿಕ್ಕೆ ಯಾವ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ರಕ್ತ ಪರೀಕ್ಷೆಯನ್ನು ಮಾಡ್ತಾರೆ. ಸಿಕಲ್ ಸೆಲ್ ಎನಿಮಿಯಾ ಯಾವ ರಕ್ತ ಕಣಕ್ಕೆ ಸಂಬಂಧಿಸಿದ್ದು? ಇದು ಕೂಡ RBC ರಿಪೀಟೆಡ್ ಕ್ವಶನ್ ಇದೆ. ಕೆಳಗಿನವುಗಳಲ್ಲಿ ಸಿಕಲ್ ಸೆಲ್ ಎನಿಮಿಯಾದ ಲಕ್ಷಣ ಯಾವುದು ಅಂತ ಇದೆ. ಲಕ್ಷಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಇಲ್ಲಿ ಆಯಾಸ ಆಗುವಂಥದ್ದು, ರಕ್ತಹೀನತೆ, ತೀವ್ರ ನೋವು, ಅಧಿಕ ರಕ್ತದೊತ್ತಡ ಉಂಟಾಗುತ್ತೆ. ರೋಗದಲ್ಲಿ ಕೆಂಪು ರಕ್ತ ಕಣಗಳ ಆಯುಷ್ಯ ಎಷ್ಟು? ಈ ರೋಗದಲ್ಲಿ ಕೆಂಪು ರಕ್ತ ಕಣಗಳ ಆಯುಷ್ಯ ಎಷ್ಟು? ಸರಿಯಾದ ಉತ್ತರ ಕಣಗಳ ಆಯುಷ್ಯ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ರಕ್ತ ಕಣಗಳು 120 ದಿನ ಜೀವಿಸುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇದು ಏನಾಗುತ್ತೆ ಅಂದರೆ ರಕ್ತದಲ್ಲಿ ಇವುಗಳ ಒಂದು ಜೀವಿತಾವಧಿ ಕಡಿಮೆ ಆಗುತ್ತೆ. ಹಾಗಾಗಿ ದೇಹದಲ್ಲಿ ರಕ್ತದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸಿಕಲ್ ಸೆಲ್ ಎನಿಮಿಯಾ ಯಾವ ಅಂಗಗಳಿಗೆ ಆಮ್ಲಜನಕ ಕಡಿಮೆ ತಲುಪುತ್ತದೆ? ಸರಿಯಾದ ಉತ್ತರ ದೇಹದ ವಿವಿಧ ಭಾಗಗಳಿಗೆ ಸರಿಯಾದ ಉತ್ತರ. ಈ ರೋಗಕ್ಕೆ ಸಂಬಂಧಿಸಿದ ಮುಖ್ಯ ಪದ ಯಾವುದು? ಅಂದರೆ ಸಿಕಲ್ ಸೆಲ್ ಎನಿಮಿಯಾಗೆ ಸಂಬಂಧಿಸಿದ ಮುಖ್ಯ ಪದ ಯಾವುದು? ಹಿಮೋಗ್ಲೋಬಿನ್. ಇದು ರಕ್ತದಲ್ಲಿ ಇರುತ್ತೆ, ಹಾಗಾಗಿ ಹಿಮೋಗ್ಲೋಬಿನ್. ಸಿಕಲ್ ಸೆಲ್ ಎನಿಮಿಯಾ ಯಾವ ರೀತಿಯ ರೋಗ? ಇದು ಒಂದು ಆನುವಂಶೀಯತೆ
ರೋಗ, ಸಾಂಕ್ರಾಮಿಕವಲ್ಲದ ಆನುವಂಶಿಕತೆಯ ರೋಗ. ನೆಕ್ಸ್ಟ್, ಈ ರೋಗದ ಬಗ್ಗೆ ಅರಿವು ಮೂಡಿಸುವುದು ಹೇಗೆ? ಸರಿಯಾದ ಉತ್ತರ ಇದು ತಡೆಗಟ್ಟುವಿಕೆ, ಬೇಗ ಚಿಕಿತ್ಸೆಯನ್ನು ಪ್ರಾರಂಭ ಮಾಡುವಂಥದ್ದು. ಸಿಕಲ್ ಸೆಲ್ ಎನಿಮಿಯಾದಲ್ಲಿ ಕೆಂಪು ರಕ್ತ ಕಣಗಳು ಏಕೆ ತಡೆ ಉಂಟು ಮಾಡುತ್ತವೆ? ಇವುಗಳು ಸರಾಗವಾಗಿ ಚಲಿಸಲಿಕ್ಕೆ ಇದು ರೌಂಡ್ ಶೇಪಲ್ಲಿ ಇರೋದಿಲ್ಲ, ಅರ್ಧ ಚಂದ್ರಾಕಾರದಲ್ಲಿ ಇರೋದ್ರಿಂದ ಅಲ್ಲಲ್ಲಿಗೆ ಅಡೆತಡೆಯನ್ನು ಉಂಟು ಮಾಡ್ಕೊಂಡು ಬರೋದ್ರಿಂದ ಇವುಗಳ ಚಲನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಅರ್ಧ ಚಂದ್ರಾಕಾರವಾಗಿರುವುದರ ಇದರ ಒಂದು ಮುಖ್ಯವಾದ ಕಾರಣ. ಈ ರೋಗಗಳಲ್ಲಿ ಹೆಚ್ಚು ಕಾಣುವ ಸಮಸ್ಯೆ ಯಾವುದು? ಆಯಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಿಕಲ್ ಸೆಲ್ ಎನಿಮಿಯಾ ಕುರಿತು ಅಧ್ಯಾಯದ ಮುಖ್ಯ ಸಂದೇಶ ಏನಪ್ಪ ಅಂದರೆ, ಆನುವಂಶೀಯ ರೋಗಗಳ ಬಗ್ಗೆ ಹೆಚ್ಚು ಜಾಗೃತವಾಗಿ ಇರಬೇಕು. ಈ ರೋಗಗಳನ್ನು ಸಂಪೂರ್ಣವಾಗಿ ತಡೆಯುವ ಮುಖ್ಯ ಕ್ರಮ ಯಾವುದು? ಆನುವಂಶೀಯ ಸಲಹೆ ಮತ್ತು ಮುಂಚಿತವಾಗಿ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಸರಿಯಾದ ಉತ್ತರ. ಈ ಒಂದು ರೋಗಕ್ಕೆ ಸಂಬಂಧಿಸಿದಾಗ ಕೆಲವೊಂದಿಷ್ಟು ನೋಟ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ. ಸೊ ಸಿಕಲ್ ಸೆಲ್ ಎನಿಮಿಯಾ ಒಂದು ಆನುವಂಶಿಕ ರೋಗ. ಇದು ಹಿಮೋಗ್ಲೋಬಿನ್ ಜೀನ್ ಬೀಟಾ ಗ್ಲೋಬಿನಿನ್ ಜೀನ್ಸ್ ಅದರ ಒಂದು ಬದಲಾವಣೆ ಆದಮೇಲೆ ನಿಕಲ್ ಸೆಲ್ ಎನಿಮಿಯಾ ಬರುತ್ತೆ. ಬಿ ಗ್ಲೋಬಿಲಿನ್ ಜೀನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳು ವೃತ್ತಾಕಾರವಾಗಿರುತ್ತೆ. ಆದರೆ ಈ ರೋಗ ಬಂದ ನಂತರ ರಕ್ತವು ಅರ್ಧ ಚಂದ್ರಾಕಾರದ ಶೇಪಲ್ಲಿ ಆಗುತ್ತೆ. ಅಂದರೆ ಈ ರೀತಿಯಾಗಿರುವಂಥ ಬ್ಲಡ್ಡು ಅದು ಈ ರೀತಿಯಾಗಿ ಮಾರ್ಪಾಡಾಗುತ್ತೆ. ಇದರಿಂದ ರಕ್ತದ ಒಂದು ಕೊರತೆ ಉಂಟಾಗುತ್ತೆ. ರಕ್ತ ಕಣಗಳು ಸುಲಭವಾಗಿ ಒಡೆಯುತ್ತವೆ, ರಕ್ತನಾಳಗಳಲ್ಲಿ ಸಿಲುಕಿಕೊಳ್ಳುತ್ತವೆ. ಇವು ಆಮ್ಲಜನಕ ಸಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತವೆ. ಇದರಿಂದ ರಕ್ತಹೀನತೆ, ಆಯಾಸ, ತಲೆ ಸುತ್ತುವಿಕೆ, ಸೊರಗುವಿಕೆ, ಮೂಳೆ, ಕೀಲು ನೋವು, ಉಸಿರಾಟದ ತೊಂದರೆ, ಸೋಂಕುಗಳು ಹೆಚ್ಚಿನ ಸಾಧ್ಯತೆ ಕಂಡುಬರುತ್ತೆ. ರಕ್ತ ಪರೀಕ್ಷೆ ಮಾಡುವುದು ಈ ಒಂದು ರೋಗದ ತಡೆಗಟ್ಟಬಹುದು. ಆನುವಂಶಿಕತೆ ಸಲಹೆಯನ್ನು ಮಾಡಬೇಕು. ಇದರಿಂದ ಈ ರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ನೆಕ್ಸ್ಟ್, ಇಲ್ಲಿ ರೋಗದ ಒಂದು ನೋಡಿದ್ರಿ, ಇದು ರಕ್ತ ಈ ರೀತಿಯಾಗಿರುತ್ತೆ. ಮೊದಲಿಗೆ ಅದು ಸೇಪನ್ನು ಚೇಂಜ್ ಮಾಡಿಕೊಂಡು ಅರ್ಧ ವೃತ್ತಾಕಾರದಲ್ಲಿ ಆಗುತ್ತೆ. ಸಾಮಾನ್ಯವಾಗಿ ರಕ್ತಗಳು ಈ ರೀತಿಯಾಗಿ ಈಸಿಯಾಗಿ ಫ್ಲೋ ಆಗುತ್ತೆ. ಆದರೆ ಸಿಕಲ್ ಸೆಲ್ ಎನಿಮಿಯಾ ಬಂದ ತಕ್ಷಣ ಏನಾಗುತ್ತೆ, ಇದು ರಕ್ತವು ಸರಾಗವಾಗಿ ಚಲಿಸಲಿಕ್ಕೆ ಏನಾಗುತ್ತೆ, ಅಡಚಣೆ ಆಗುತ್ತೆ. ಎಲ್ಲವೂ ಕೂಡ ಒಂದೇ ಕಡೆಗೆ ಕ್ಲಾಟ್ ಆಗಿ ಇದರಿಂದ ಆಕ್ಸಿಜನ್ ಪ್ರಮಾಣ ಕೂಡ ದೇಹಕ್ಕೆ ಕಡಿಮೆ ಆಗುವಂಥದ್ದನ್ನು ನಾವು ಗಮನಿಸಿದ್ದೀವಿ. ನಾವು ಇಷ್ಟೊತ್ತು ರೋಗಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈಗ ರೋಗಕ್ಕೆ ಸಂಬಂಧಿಸಿದ ಲಸಿಕೆಯನ್ನು ಯಾರು ಕಂಡುಹಿಡಿದ್ರು, ಯಾವ ರೋಗಕ್ಕೆ ಯಾವ ಲಸಿಕೆಯನ್ನು ಹಾಕ್ತಾರೆ, ಇದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಲಸಿಕೆಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಸೊ ಇಲ್ಲಿ ಎಡ್ವರ್ಡ್ ಜೆನ್ನರ್ ಅವರನ್ನು ಏನೆಂದು ಕರೆಯಲಾಗುತ್ತದೆ? ಪ್ರತಿಜೀವಕಗಳ ಪಿತಾಮಹ, ಲಸಿಕೆಗಳ ಪಿತಾಮಹ, ಜೀವಶಾಸ್ತ್ರದ ಪಿತಾಮಹ, ಶಸ್ತ್ರಚಿಕಿತ್ಸೆಯ ಪಿತಾಮಹ. ಸರಿಯಾದ ಉತ್ತರ ಲಸಿಕೆಗಳ ಪಿತಾಮಹ, ಆಪ್ಷನ್ ಬಿ ಸರಿಯಾದ ಉತ್ತರ. ಮೊದಲ ಯಶಸ್ವಿ ಲಸಿಕೆ ಯಾವ ರೋಗಕ್ಕೆ ಕಂಡುಹಿಡಿಯಲಾಯಿತು? ಮೊದಲ ಯಶಸ್ವಿ ಲಸಿಕೆಯನ್ನು ಯಾವ ರೋಗಕ್ಕೆ ಕಂಡುಹಿಡಿಯಲಾಯಿತು? ಕಾಲರಾ, ಸಿಡುಬು, ಕ್ಷಯರೋಗ, ಪೋಲಿಯೋ. ಸರಿಯಾದ ಉತ್ತರ ಸಿಡುಬು ರೋಗಕ್ಕೆ. ಸಿಡುಬು ರೋಗವನ್ನು ವಿಶ್ವದಿಂದ ನಿರ್ಮೂಲನೆ ಮಾಡಲಾಗಿದೆ ಎಂದು ಹೂ ಯಾವ ವರ್ಷ ಘೋಷಿಸಿದೆ? ಹೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸಿಡುಬು ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿರುತ್ತೆ. ಅದು ಯಾವ ವರ್ಷ ಅಂತ ಕೇಳ್ತಾ ಇದ್ದರೆ 1980 ಅಂತ. ಓಕೆ. ಲಸಿಕೆ ದೇಹದಲ್ಲಿ ಏನನ್ನು ಉತ್ಪಾದಿಸುತ್ತದೆ? ಲಸಿಕೆ ದೇಹದಲ್ಲಿ ಪ್ರತಿಕಾಯಗಳನ್ನು ಅಂದರೆ ಆ್ಯಂಟಿಬಾಡೀಸನ್ನು ಉತ್ಪಾದನೆ ಮಾಡುತ್ತೆ. ಲಸಿಕೆಯ ಮುಖ್ಯ ಉದ್ದೇಶ ಯಾವುದು? ಲಸಿಕೆಯ ಮುಖ್ಯ ಉದ್ದೇಶ ಯಾವುದು? ರೋಗವನ್ನು ಹೆಚ್ಚಿಸುವುದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಜ್ವರ ಹೆಚ್ಚಿಸುವುದು, ರಕ್ತವನ್ನು ಹೆಚ್ಚಿಸುವುದು. ಸರಿಯಾದ ಉತ್ತರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಗೋವುಗಳಿಗೆ ಬರುವ ಕೌಪಾಕ್ಸ್ ರೋಗದಿಂದ ಯಾವ ರೋಗದ ಲಸಿಕೆ ಇಲ್ಲಿ ಹೆಲ್ಪ್ ಆಗುತ್ತೆ? ಸರಿಯಾದ ಉತ್ತರ ಕಾಲರಾ, ಪೋಲಿಯೋ, ಸಿಡುಬು, ಮಲೇರಿಯಾ. ಗೋವುಗಳಿಗೆ ಬರುವಂಥ ಕೌಪಾಕ್ಸ್ ರೋಗದ ಲಸಿಕೆ ಅದು ಸಿಡುಬು ರೋಗಕ್ಕೆ ಆಗಿರುತ್ತೆ. ಲಸಿಕೆ ಪಡೆದ ನಂತರ ದೇಹದಲ್ಲಿ ಯಾವುದು ರೂಪುಗೊಳ್ಳುತ್ತದೆ? ಇಲ್ಲಿ ವೈರಸ,
ಸ್ಮೃತಿಕಾಯಿಗಳ ಶಿಲೀಂಧ್ರ ಪರಾವಲಂಬಿಗಳು. ಸರಿಯಾದ ಉತ್ತರ ಸ್ಮೃತಿ ಕೋಶಗಳು ನೆನಪಿರುತ್ತೆ. ಅಂದರೆ ನಮ್ಮ ಜೀವಕೋಶದಲ್ಲಿ ಆಲ್ರೆಡಿ ಒಂದು ವೈರಸ್ ಇದ್ದು ಅದಕ್ಕೆ ತಕ್ಕಂತಹ ಒಂದು ಲಸಿಕೆಯನ್ನು ಹಾಕಿಕೊಂಡಾಗ ಅಲ್ಲಿ ಪ್ರತಿಕ್ರಿಯೆಗಳು ಜನ್ರೇಟ್ ಆದಾಗ ಆ ಪ್ರತಿಕ್ರಿಯೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಹೌದು ಇದು ನಮ್ಮ ದೇಹದಿಂದ ಹೊರಗೆ ಬಂದಿರುವಂಥ ಒಂದು ವೈರಸ್ ಇದೆ, ಇದನ್ನು ಅದು ಏನು ಮಾಡುತ್ತೆ ನೆನ್ಪಿಟ್ಕೊಳುತ್ತೆ. ಇಂಥದ್ದು ಯಾವುದಾದ್ರೂ ಬಂದರೆ ಅದನ್ನು ನಾವು ಕೊಲ್ಲಬೇಕು ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳುತ್ತೆ. ಅದಕ್ಕೆ ನಾವು ಸ್ಮೃತಿಕಾಯಿಗಳು ಅಂತೇಳಿ ಕರಿತೀವಿ. ಸಿಡುಬು ರೋಗಕ್ಕೆ ಕಾರಣವಾದದ್ದು ಯಾವುದು? ಸಿಡುಬು ರೋಗಕ್ಕೆ ಕಾರಣವಾದದ್ದು ಯಾವುದು? ಸಿಡುಬು ಅಂದರೆ ಯಾವ ರೋಗ ವೈರಸ್ಸಿಂದ ಬರುತ್ತಾ, ಬ್ಯಾಕ್ಟೀರಿಯಾದಿಂದ ಬರುತ್ತಾ, ಸಾಂಕ್ರಾಮಿಕ ರೋಗ ಯಾವುದರಿಂದ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಎಕ್ಸಾಮ್ಗೆ. ಹಾಗಾಗಿ ಇದು ನೆನ್ಪಿಟ್ಬೋದು, ತುಂಬಾ ಇಂಪಾರ್ಟೆಂಟು. ಸಿಡುಬು ರೋಗ ಅಂತಕ್ಕಂಥದ್ದು ವೈರಸ್ಸಿಂದ ಬರುವಂಥದ್ದು. ಲಸಿಕೆ ಪಡೆಯುವುದು ಯಾವ ರೀತಿಯ ಆರೋಗ್ಯ ಕ್ರಮ? ಚಿಕಿತ್ಸೆ, ತಡೆಗಟ್ಟುವ ಕ್ರಮ, ಶಸ್ತ್ರಚಿಕಿತ್ಸೆ, ಪುನರ್ವಸತಿ. ಸರಿಯಾದ ಉತ್ತರ ತಡೆಗಟ್ಟುವ ಕ್ರಮ. ಹೂ ಎಂದರೇನು? ಹೂ ಎಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಿಡುಬು ರೋಗಕ್ಕೆ ಸಂಬಂಧಿಸಿದ ಹಾಗೆ ಸಿಡುಬು ರೋಗಕ್ಕೆ ಮುಂದಿನ 11ನೇ ಪ್ರಶ್ನೆ. ಸಿಡುಬು ರೋಗಕ್ಕೆ ಸಂಬಂಧಿಸಿದ ರೋಗಕಾರಕ ಯಾವುದು? ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಪರಾವಲಂಬಿ. ಸರಿಯಾದ ಉತ್ತರ ವೈರಸ್ ಆಗಿರುತ್ತೆ. ಲಸಿಕೆ ದೇಹಕ್ಕೆ ಪ್ರವೇಶಿಸಿದಾಗ ಮುಖ್ಯವಾಗಿ ಏನನ್ನು ಉತ್ಪಾದಿಸುತ್ತದೆ? ಸರಿಯಾದ ಉತ್ತರ ಪ್ರತಿಕ್ರಿಯೆಗಳು. ರಿಪೀಟೆಡ್ ಕ್ವೆಶ್ಚನ್ ಆಗಿದ್ದಾವೆ. ಲಸಿಕೆಯು ಪರಾಗರೇಣು ಎಷ್ಟು ಕಾಲ ದೇಹದಲ್ಲಿ ಉಳಿಯುತ್ತದೆ? ಲಸಿಕೆಯ ಪ್ರತಿಕ್ರಿಯೆಗಳು ದೇಹದಲ್ಲಿ ಎಷ್ಟು ಕಾಲ ಇರುತ್ತೆ? ಇದು ಕೆಲವು ದಿನಗಳು ಮಾತ್ರ, ಕೆಲವು ವಾರಗಳು, ಕೆಲವು ವರ್ಷಗಳು, ಕೆಲವು ಗಂಟೆಗಳು ಮಾತ್ರ. ಸರಿಯಾದ ಉತ್ತರ ಹಲವು ವರ್ಷಗಳ ಕಾಲ ನಮ್ಮ ದೇಹದಲ್ಲಿ ಸ್ಮೃತಿಕಾಯಿಗಳು ಉಳ್ಕೊಂಡು ಪ್ರತಿಕ್ರಿಯೆಗಳನ್ನು ಉತ್ಪತ್ತಿ ಮಾಡ್ತವೆ. ಲಸಿಕೆ ಪಡೆಯುವುದರಿಂದ ಯಾವ ರೋಗಗಳ ತಡೆ ಸಾಧ್ಯ? ಇದು ಲಸಿಕೆಯನ್ನು ಪಡೆಯುವುದರಿಂದ ಕೇವಲ ವೈರಸ್ ಮತ್ತು ಬ್ಯಾಕ್ಟೀರಿಯಾ ರೋಗಗಳು ಅವುಗಳನ್ನು ತಡೆಯುವಂಥ ಸಾಧ್ಯವಾಗುತ್ತೆ. ಲಸಿಕೆ ಕಂಡುಹಿಡಿದ ನಂತರ ಯಾವ ರೋಗ ನಿರ್ಮೂಲನೆಯಾಯಿತು? ಲಸಿಕೆ ಕಂಡುಹಿಡಿದ ನಂತರ ಸಿಡುಬು ರೋಗ ನಿರ್ಮೂಲನೆ ಆಯಿತು. ಲಸಿಕೆ ಪಡೆಯುವ ಮೂಲಕ ಸಾವು ಯಾವ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಲಸಿಕೆ ಇಲ್ಲದೆ ರೋಗವಾದರೆ ದೇಹಕ್ಕೆ ಏನಾಗಬಹುದು? ಲಸಿಕೆ ಇಲ್ಲದೆ ರೋಗವಾದರೆ ದೇಹಕ್ಕೆ ಗಂಭೀರ ಅನಾರೋಗ್ಯ ಉಂಟಾಗುತ್ತೆ. ಲಸಿಕೆ ಹೇಗೆ ಕೆಲಸ ಮಾಡುತ್ತದೆ? ಲಸಿಕೆಯು ನಮ್ಮ ದೇಹದೊಳಗೆ ಹೋಗಿ ಪ್ರತಿಕ್ರಿಯೆಗಳನ್ನು ಉತ್ಪತ್ತಿ ಮಾಡಿ ಸ್ಮೃತಿ ಜೀವಕೋಶಗಳನ್ನು ಉತ್ಪತ್ತಿ ಮಾಡಿ ಅದು ಏನಾಗುತ್ತೆ ಅಂದರೆ ಮನುಷ್ಯನ ಜೀವಿತಾವಧಿಯಲ್ಲಿ ಉಳಿದು ಇದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಪ್ರತಿಕ್ರಿಯೆಗಳ ಉತ್ಪಾದನೆ. ಲಸಿಕೆ ಪಡೆಯಲು ಸರಿಯಾದ ಸಮಯ ಯಾವುದು? ಲಸಿಕೆ ಪಡೆಯಲು ಸರಿಯಾದ ಸಮಯ ಆರೋಗ್ಯವಾಗಿರುವಾಗಲೇ ನಾವು ಲಸಿಕೆಯನ್ನು ಪಡಿಬೇಕು. ನೆಕ್ಸ್ಟು ಲಸಿಕೆ ಕುರಿತು ಜಾಗೃತಿ ಅತ್ಯಗತ್ಯವೇಕೆ? ಲಸಿಕೆ ಕುರಿತು ಜಾಗೃತಿಯ ಅತ್ಯಗತ್ಯವೇಕೆ? ಸರಿಯಾದ ಉತ್ತರ ರೋಗವನ್ನು ತಡೆಗಟ್ಟುವುದು. ಸೊ ಈ ಒಂದು ಲಸಿಕೆಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಇದೆ, ಇದನ್ನು ನೋಡ್ಕೊಂಡ್ಬಿಡಿ. ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥವರು 1749ರಿಂದ 1823ರಲ್ಲಿ ಅವರ ಕಾಲಾವಧಿಯಲ್ಲಿ ಇದ್ದಂಥವರು. ಇವರು ಇಂಗ್ಲೆಂಡ್ ವೈದ್ಯರು. 1796ರಲ್ಲಿ ಇವರು ಸಿಡುಬು ಅಂದರೆ ಸ್ಮಾಲ್ ಪಾಕ್ಸ್ ರೋಗಕ್ಕೆ ಮೊದಲ ಬಾರಿಗೆ ಯಶಸ್ವಿಯಾಗಿ ಲಸಿಕೆಯನ್ನು ಕಂಡುಹಿಡಿದರು. ಅವರು ಗೋವುಗಳಿಗೆ ಬರುವ ಕೌ ಪಾಕ್ಸ್ ರೋಗದಿಂದ ಸಂಗ್ರಹಿಸಿದ ದ್ರವವನ್ನು ಬಳಸಿದರು. ಆ ಒಂದು ಲಸಿಕೆಯನ್ನು ತಯಾರಿಸಲಿಕ್ಕೆ ಅವರು ಗೋವುಗಳಿಂದ ಬರುವಂತಹ ಒಂದು ದ್ರವವನ್ನು ಸಂಗ್ರಹಿಸಿ ಇದನ್ನು ತಯಾರಿಸಿದರು. ಇದರಿಂದ ಮಾನವರಲ್ಲಿ ಸಿಡುಬು ರೋಗದ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟಬಹುದು ಎಂಬುದನ್ನು ಅವರು ಮೊದಲಿಗೆ ಕಂಡುಹಿಡಿದರು. ಇವರನ್ನು ಲಸಿಕೆಗಳ ಪಿತಾಮಹ ಅಂತೇಳಿ ಕರೀತಾರೆ. ಹಾಗಾದರೆ ಲಸಿಕೆ ಅಂದರೆ ಏನು? ಲಸಿಕೆ ಎಂದರೆ ದುರ್ಬಲಗೊಳಿಸಿದ ಅಥವಾ ನಿರ್ಜೀವಗೊಳಿಸಿದ ರೋಗಕಾರವನ್ನು ದೇಹಕ್ಕೆ ಬಿಡುವುದು. ನೋಡಿ, ನಿಮಗೆ ಕೊರೋನಾ 19 ಅಂತಕ್ಕಂಥದ್ದು ರೋಗ ಗೊತ್ತಿದೆ. ಆ ಕೊರೋನಾ ವೈರಸ್ ಅಂತಕ್ಕಂಥದ್ದು ಬಂದಾಗ ಲಸಿಕೆಗಳನ್ನು ಹಾಕೊಂಡ್ರು. ಅವಾಗ ಏನು ಮಾಡಪ್ಪ ಅಂದರೆ, ಈಗ ಕೊರೋನಾ ಇಡೀ ದೇಹ ಇದೆ, ಆ ಇಡೀ ದೇಹದ ಒಂದು ಕೈಯೋ ಕಾಲು ಅಥವಾ ಅದರ ಯಾವುದಾದ್ರೂ ದೇಹದ ಒಂದು ಭಾಗ ತೆಗೆದುಕೊಂಡು, ಅದಕ್ಕೆ ಕೈ ಕಾಲು ಈ ರೀತಿಯಾಗಿ ನಾವು ಪಾರ್ಟ್ಸ್ ಮಾಡೋಕ್ಕೆ ಬರೋದಿಲ್ಲ. ನಾನು ನಿಮಗೆ ಎಕ್ಸಾಂಪಲನ್ನು ಹೇಳ್ತಾ ಇದ್ದೀನಿ. ಸೊ ಯಾವುದಾದ್ರೂ ಆ ಒಂದು ದೇಹದ ಒಂದು ಪಾರ್ಟನ್ನು ತೆಗೆದುಕೊಂಡು ಅಥವಾ ನಿರ್ಜೀವ ಅಥವಾ ಅಲ್ಲಿ ದುರ್ಬಲಗೊಳಿಸ ಅಂದರೆ ಇದು ಸ್ಟ್ರಾಂಗ್ ಆಗಿ ಇಲ್ಲದೇ ಇರುವಂಥದ್ದು ಅಥವಾ ನಿರ್ಜೀವಗೊಳಿಸಿದ
ಕೊರೋನಾ ವೈರಸ್ಸನ್ನು ತೆಗೆದುಕೊಂಡು ಅದರ ಮೂಲಕ ಲಸಿಕೆಯನ್ನು ಕ್ರಿಯೇಟ್ ಮಾಡಿ ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡಿದಾಗ ಅದು ಲಸಿಕೆ ಆಗುತ್ತೆ. ಅಂದರೆ ಸತ್ತ ವೈರಸ್ಗಳು ಅಥವಾ ಯಾವುದಾದ್ರೂ ಒಂದು ಲಸಿಕೆ ಒಂದು ವೈರಸ್ನ ಪಾರ್ಟನ್ನು ತೆಗೆದುಕೊಂಡು ಅಲ್ಲಿಗೆ ಏನು ಮಾಡ್ತಾರಪ್ಪ ಅಂದರೆ ಲಸಿಕೆಯನ್ನು ತಯಾರು ಮಾಡ್ತಾರೆ. ಹಾಗಾಗಿ ಲಸಿಕೆ ಎಂದರೆ ದುರ್ಬಲಗೊಳಿಸಿದ ನಿಷ್ಕ್ರಿಯಗೊಳಿಸಿದ ರೋಗಕಾರಕವನ್ನು ದೇಹಕ್ಕೆ ನೀಡುವಂಥ ಒಂದು ವಿಧಾನಕ್ಕೆ ನಾವು ಲಸಿಕೆ ಅಂತೇಳಿ ಕರಿತೀವಿ. ಇದು ನಮ್ಮ ದೇಹದಲ್ಲಿ ಪ್ರತಿಕಾಯ ಆ್ಯಂಟಿಬಾಡೀಸನ್ನು ಮತ್ತು ಸ್ಮೃತಿ ಕೋಶಗಳನ್ನು ಇದು ಉತ್ಪಾದಿಸುತ್ತದೆ. ನಂತರ ರೋಗಕಾರಕ್ಕೆ ದೇಹಕ್ಕೆ ಬಂದರೂ ಬಾರದಂತೆ ಹಗುರವಾಗಿ ಬರುತ್ತೆ. ಅದಾದ ಬಂದರೂ ಕೂಡ ಅದನ್ನು ತಡೆಗಟ್ಟಬಹುದು. ಲಸಿಕೆ ಪಡೆಯುವುದು ರೋಗ ತಡೆಗಟ್ಟುವ ಅತ್ಯಂತ ಉತ್ತಮ ಮತ್ತು ಸುರಕ್ಷಿತವಾದ ವಿಧಾನ ಆಗಿರುತ್ತೆ. ನೆಕ್ಸ್ಟು ಈ ಸಿಡುಬು ಒಂದು ವೈರಸ್ ರೋಗ ಆಗಿರುತ್ತೆ. ಇದು ತುಂಬ ಮಾರಕವಾಗಿದ್ದು ಜ್ವರ, ತಲೆನೋವು, ದೇಹದ ಮೇಲೆ ಮೈಕೈ ಗುಳ್ಳೆಗಳಾಗುವಂಥದ್ದು. ಲಸಿಕೆ ಕಾರಕದ ಮೂಲಕ ಸಿಡುಬು ರೋಗವನ್ನು ನಿಯಂತ್ರಿಸಿ 1980ರಲ್ಲಿ ವಿಶ್ವವನ್ನು ಸಿಡುಬು ಮುಕ್ತ ದೇಶವನ್ನಾಗಿ ಈ ಒಂದು ವರ್ಷದಲ್ಲಿ ಇದನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಎಡ್ವರ್ಡ್ ಜೆನ್ನರ್ ಲಸಿಕೆಗಳ ಪಿತಾಮಹ. ಮೊದಲ ಲಸಿಕೆ ಸಿಡುಬು ರೋಗಕ್ಕೆ 1796ರಲ್ಲಿ 1980ರಲ್ಲಿ ಇದರ ನಿರ್ಮೂಲನೆ ಆಗುತ್ತೆ. ಮತ್ತು ಕೌಪಾಕ್ಸ್ ಗೋವುಗಳಿಂದ ಕಾಣುವಂಥ ರೋಗ ಲಸಿಕೆ ಏನು ಮಾಡುತ್ತೆ, ಪ್ರತಿಕ್ರಿಯೆ ಮತ್ತು ಸ್ಮೃತಿಗಳನ್ನು ಕೋಶಗಳನ್ನು ಉತ್ಪಾದನೆ ಮಾಡುತ್ತೆ. ಮತ್ತು ಇವು ಹೂ ಅಂತಕ್ಕಂಥದ್ದು 1980ರಲ್ಲಿ ಸಿಡುಬು ರೋಗವನ್ನು ವಿಶ್ವದತ್ತ ನಿರ್ಮೂಲನೆ ಆಗಿದೆ ಎಂದು ಘೋಷಣೆಯನ್ನು ಮಾಡ್ತಾರೆ. ಇದರಲ್ಲಿ ಕೇಳುವಂಥ ಮುಖ್ಯವಾದ ಪ್ರಶ್ನೆಗಳು: ಲಸಿಕೆಗಳ ಪಿತಾಮಹ, ಮೊದಲ ಲಸಿಕೆ ಯಾವ ರೋಗಕ್ಕೆ, ಲಸಿಕೆ ಹೇಗೆ ಕೆಲಸ ಮಾಡುತ್ತದೆ, ಲಸಿಕೆ ಪಡೆದ ನಂತರ ದೇಹದಲ್ಲಿ ಏನು ಉಂಟಾಗುತ್ತೆ, ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಇದೆ ಅಂತ ನೋಡ್ತಾ ಹೋಗೋಣ. ಈಗ ಇದರಲ್ಲಿ ಮುಂದುವರೆದ ಪ್ರಶ್ನೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಲಸಿಕೆ ಅಂದರೆ ಏನು, ಇವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡ್ತವೆ ಅಂತ ನೋಡಿದ್ವಿ. ಲಸಿಕೆಯ ಪ್ರಯೋಜನಗಳು ಏನಪ್ಪ ಅಂದರೆ ರೋಗದಿಂದ ರಕ್ಷಿತವಾಗಿರ್ತವೆ, ರೋಗ ಹರಡುವಿಕೆಯನ್ನು ಕಡಿಮೆ ಮಾಡುತ್ತೆ, ಸಮುದಾಯ ಆರೋಗ್ಯವನ್ನು ಸುಧಾರಿಸುತ್ತೆ, ಜೀವಘಾತಕ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥದ್ದು. ಸೊ ಇಲ್ಲಿ ರೋಗದ ಒಂದು ನಿರ್ಮೂಲನೆ ಮಾಡುವಂಥ ಹಂತಗಳನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿದೆ. ರೋಗಕಾರಕ ಸಂಗ್ರಹವಾಗಿರುವಂಥ ಮನುಷ್ಯನ ದೇಹದಿಂದ ಪ್ರಯೋಗಾಲಯದಲ್ಲಿ ರೋಗಕಾರಕಗಳನ್ನು ಬೇರ್ಪಡಿಸಿ ದುರ್ಬಲಗೊಳಿಸುವುದು, ಅದರಿಂದ ಲಸಿಕೆಯನ್ನು ತಯಾರು ಮಾಡುವಂಥದ್ದು, ಅದನ್ನು ಲಸಿಕೆಯನ್ನು ಪಡೆದುಕೊಂಡು ಏನು ಮಾಡ್ಬೋದು, ಲಸಿಕೆಯನ್ನು ದೇಹಕ್ಕೆ ನೀಡಲಾಗುವುದು, ರೋಗ ನಿರೋಧಕ ಶಕ್ತಿ ಉಂಟಾಗಿ ರೋಗದಿಂದ ರಕ್ಷಣೆಯನ್ನು ಪಡೆಯುವಂಥದ್ದು, ಹಾಸ್ಪಿಟಲಲ್ಲಿ ಪ್ರತಿಕಾಯಗಳ ನಿರ್ಮಾಣವಾಗುವಂಥದ್ದು, ಇದು ಜನಸಂಖ್ಯೆ, ದೇಶದ ಭವಿಷ್ಯವನ್ನು ಕಾಪಾಡುವಂಥದ್ದು, ಸಮುದಾಯದ ಆರೋಗ್ಯವನ್ನು ಕಾಪಾಡುವಂಥದ್ದು. ಸೊ ಹಾಗಾದರೆ ಲಸಿಕೆಯ ಒಂದು ಉತ್ಪಾದನೆಯಲ್ಲಿ ಭಾರತದ ಪಾತ್ರ ಏನಿದೆ ಅಂತ ನೋಡ್ತಾ ಹೋಗೋಣ. ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ವ್ಯಾಕ್ಸಿನ್ ಅನ್ನು ಉತ್ಪಾದನೆ ಮಾಡಿ ಕೊರೋನಾ ಟೈಮಲ್ಲಿ ಏನು ಮಾಡಿದ್ರಪ್ಪ, ಜಗತ್ತಿನಿಗೆ ಲಸಿಕೆಗಳನ್ನು ಪೂರೈಸುವ ಪ್ರಮುಖ ದೇಶ ನಮ್ಮ ಭಾರತ ಆಗಿದೆ. ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಲಸಿಕೆಗಳನ್ನು ತಯಾರಿಸಿ ಅನೇಕ ದೇಶಗಳಿಗೆ ರಫ್ತು ಮಾಡುವಂಥ ಕೆಲಸ ಭಾರತ ಮಾಡುವಂಥದ್ದು. ಇದು ಮೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಪ್ರಾಜೆಕ್ಟಲ್ಲಿ ನಡೆಯುತ್ತೆ. ವ್ಯಾಕ್ಸಿನ್ ಫಾರ್ ದ ಇದು ದೊಡ್ಡ ಲಸಿಕೆ ಉತ್ಪಾದಕರಲ್ಲಿ ಭಾರತವು ಕೂಡ ಒಂದಾಗಿದೆ. ಬೃಹತ್ ಪ್ರಮಾಣದಲ್ಲಿ ಲಸಿಕೆಯನ್ನು ತಯಾರಿಸುತ್ತೆ. ಸೊ ಇದು ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಭಾರತೀಯ ಲಸಿಕೆ ಕಂಪನಿಗಳು ಪ್ರಮುಖ ಪಾತ್ರವನ್ನು ವಹಿಸಿ ಜಾಗತಿಕ ಆರೋಗ್ಯ ಸುಧಾರಣೆಗೆ ಕೆಲಸವನ್ನು ಮಾಡಿರೋದನ್ನು ನಾವು ಗಮನಿಸಿರ್ತೀವಿ. ನೆಕ್ಸ್ಟು ಬ್ಯಾಕ್ಟೀರಿಯಾ ಮತ್ತು ಪ್ರತಿಜೈವಿಕಗಳು ಹೇಗೆ ಪ್ರತಿರೋಧಕವಾಯಿತು ಅಂತ ನೋಡೋದಾದರೆ, ಇಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳನ್ನು ಪ್ರತಿಜೈವಿಕ ಪ್ರತಿರೋಧವಾಗಿ ಬೆಳೆಸ್ತಕ್ಕಂಥದ್ದು. ಬೆಳೆಸಿದ ನಂತರ ಇವುಗಳ ಪ್ರತಿಜೈವಿಕ ಅನಾರೋಗ್ಯಕ್ಕಾಗಿ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಸಾಯಿಸುವುದು. ಇದು ದೇಹವನ್ನು ಸೋಂಕಿನಿಂದ ರಕ್ಷಿಸಲು ಉತ್ತಮ ಬ್ಯಾಕ್ಟೀರಿಯಾವನ್ನು ಸಹ ಇದು ಕೊಲ್ಲುತ್ತೆ. ಹಾಗಾಗಿ ಪ್ರತಿಜೈವಿಕ ಪ್ರತಿರೋಧಕ ಬ್ಯಾಕ್ಟೀರಿಯಾವು ಬೆಳೆಯುತ್ತದೆ, ಇದು ಸ್ವಾಧೀನವನ್ನು ಪಡಿಸಿಕೊಳ್ಳುತ್ತದೆ. ಹೀಗಾಗಿ ಕೆಲವು ಬ್ಯಾಕ್ಟೀರಿಯಾಗಳು ಪ್ರತಿಜೈವಿಕ ಪ್ರತಿರೋಧವನ್ನು ಇತರೆ ಬ್ಯಾಕ್ಟೀರಿಯಾಗಳಿಗೆ ವರ್ಗಾಯಿಸಿ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಅಂದರೆ ಸಡನ್ ಚೇಂಜ್ ಆಗಿರುತ್ತೆ, ಸಡನ್ನಾಗಿ ಮ್ಯೂಟೇಷನ್ ಆಗುವಂಥದ್ದು. ನೆಕ್ಸ್ಟು ಇಲ್ಲಿ ಒಬ್ಬ ವಿಜ್ಞಾನಿ ಇದ್ದಾರೆ, ಇವ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇವರ ಹೆಸರು ಏನಿದೆ, ಡಾಕ್ಟರ್ ಮಹಾರಾಜ್ ಕಿಶನ್ ಅಂತಕ್ಕಂಥವ್ರು. ಡಾಕ್ಟರ್ ಮಹಾರಾಜ್ ಕಿಶನ್ ಬಾನ್ ಇವರು ಭಾರತದ ಪ್ರಸಿದ್ಧ ವೈದ್ಯ ಮತ್ತು ವಿಜ್ಞಾನಿಗಳು.
ಇವರು ಜೈವಿಕ ತಂತ್ರಜ್ಞಾನದ ಇಲಾಖೆಯ ಕಾರ್ಯದರ್ಶಿಯಾಗಿರ್ತಾರೆ. ಇವರು ಭಾರತದಲ್ಲಿ ವಿಜ್ಞಾನ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲು ಸಹಾಯ ಮಾಡಿದ್ದರು. ಅತಿಸಾರದಿಂದ ಮಕ್ಕಳನ್ನು ರಕ್ಷಿಸಲು ರೋಬೋ ವೈರಸ್ ಲಸಿಕೆಯನ್ನು ಉತ್ಪಾದಿಸಿದರು. ತುಂಬಾ ಇಂಪಾರ್ಟೆಂಟ್ ಕ್ವಶನು. ಇದು ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಇಲ್ಲಿಂದ ಪ್ರಶ್ನೆಯನ್ನು ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ರೋಟಾ ವೈರಸ್ ಲಸಿಕೆಯನ್ನು ಯಾರು ಕಂಡುಹಿಡಿದರು? ರೋಟಾ ವೈರಸ್ ಮಹಾರಾಜ್ ಕಿಶನ್ಬಾನ್ ಎಂತಕ್ಕಂಥವರು. ಓಕೆ. ಕೈಗೆಟುಕುವ ಆರೋಗ್ಯ ರಕ್ಷಣಾ ಯೋಜನೆ ಜಾರಿಗೊಳಿಸಿ ಸಂಶೋಧನೆಯಲ್ಲಿ ಬಳಸುವುದರ ಮೂಲಕ ನಂಬಿಕೆಯನ್ನು ಇಟ್ಟಿದ್ದರು. ಇವರು ಭಾರತ ಆರೋಗ್ಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿರತಕ್ಕಂತಹ ಒಬ್ಬ ವೈದ್ಯ ವಿಜ್ಞಾನಿ ರೋಟಾ ವೈರಸ್ ಮತ್ತು ಮಹಾಜನ್ ಕಿಶನ್ಬಾನ್ ಎಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಅಲ್ಲಿ ಇನ್ನೊಂದಿಷ್ಟು ಮಾಹಿತಿ ನಾನು ನೋಡ್ಕೊತ ಹೋಗೋಣ. ನೋಡಿ, ಈಗ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಸಾಂಕ್ರಾಮಿಕ ರೋಗದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ನಮಗೆ ವಿಫಲವಾದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ವೈದ್ಯರನ್ನು ಭೇಟಿ ನೀಡ್ತೀವಿ. ಇಲ್ಲಿ ವೈದ್ಯರು ನಮಗೆ ಪ್ರತಿಜೈವಿಕ ಎಂದು ಕರೆಯಲ್ಪಡುವ ಔಷಧಿಗಳನ್ನು ನೀಡಬೇಕು, ಆ್ಯಂಟಿಬಯೋಟಿಕ್ಸನ್ನು ನೀಡಬೇಕು. ಆವಾಗ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತವೆ. ಪ್ರತಿಜೈವಿಕಗಳು ಬ್ಯಾಕ್ಟೀರಿಯಾವನ್ನು ಸೋಂಕುಗಳ ವಿರುದ್ಧ ಮಾತ್ರ ಇವು ಕೆಲಸ ಮಾಡ್ತವೆ. ಮಾನವ ಅಥವಾ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿರುವ ಬ್ಯಾಕ್ಟೀರಿಯಾಗಳಿಂದ ಜೀವಕೋಶದ ಭಾಗಗಳಾಗಿ ಗುರಿಯಾಗಿಸ್ತವೆ. ಅವು ಪ್ರೋಟೋಜೋವಾದಿಂದ ವೈರಸ್ಗಳಿಗೆ ಉಂಟಾಗುವ ರೋಗಗಳ ವಿರುದ್ಧ ಕೆಲಸ ಮಾಡೋದಿಲ್ಲ. ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಹಾಸ್ಪಿಟಲಲ್ಲಿ ಆ್ಯಂಟಿಬಯೋಟಿಕ್ಸನ್ನು ಕೊಡ್ತಾರೆ. ಅಂದರೆ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥ ಔಷಧಿ ಯಾವುದಪ್ಪ ಅಂದರೆ ಆ್ಯಂಟಿಬಯೋಟಿಕ್ಸ್. ಇವು ಏನು ಮಾಡೋದಿಲ್ಲ, ಪ್ರೋಟೋಜೋವಾ ವಿರುದ್ಧ ಹೋರಾಡೋದಿಲ್ಲ, ವೈರಸ್ಗಳ ಜೊತೆಗೂ ಕೂಡ ಹೋರಾಡುವುದಿಲ್ಲ. ಇಲ್ಲಿ ಏನಾಗುತ್ತೆ, ಅಗೇನ್ ನಮಗೆ ಸಾಂಕ್ರಾಮಿಕ ರೋಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಂಡು ಆರೋಗ್ಯವಾಗಿರಬೇಕು. ಸೊ ಇಲ್ಲಿ ಇನ್ನೊಬ್ಬ ವಿಜ್ಞಾನಿ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಪೆನ್ಸಿಲಿನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಂಡನ್ ಬ್ಯಾಕ್ಟೀರಿಯಾ ತಜ್ಞ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎನ್ನುವಂಥವರು 1958ರಲ್ಲಿ ಪೆನ್ಸಿಲಿನ್ ಆವಿಷ್ಕರಿಸಿದವರು. ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಅಧ್ಯಯನ ಮಾಡುತ್ತಿದ್ದ ಸಮಯದಲ್ಲಿ ವ್ಯರ್ಥವೆಂದು ಬಿಟ್ಟಿದ್ದ ಪೆಟ್ರಿ ತಟ್ಟೆಯಲ್ಲಿ ಬೆಳೆದಿದ್ದ ಶಿಲೀಂಧ್ರವೊಂದನ್ನು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ನಿರ್ಬಂಧಿಸುತ್ತಿರುವುದನ್ನು ನಾವು ಗಮನಿಸಿದರು. ಏನು ಮಾಡಿದ್ರಪ್ಪ ಅಂದರೆ ಮೊದಲವರೆಗೆ ಅವರು ಈ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋದು ತುಂಬ ವೇಸ್ಟು ಅಂತಕ್ಕಂಥ, ಸಮಯ ವ್ಯರ್ಥ ಅಂತಕ್ಕಂಥ ಅಂದ್ಕೊಂಡಿದ್ರು. ಆವಾಗ ಅವರು ಪೆಟ್ರಿ ಎನ್ನುವಂಥ ತಟ್ಟೆಯಲ್ಲಿ ಬೆಳೆದಿದ್ದ ಶಿಲೀಂಧ್ರವೊಂದನ್ನು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ನಿರ್ಬಂಧಿಸುವುದು. ಅಂದರೆ ಶಿಲೀಂಧ್ರ ಏನಾಗ್ತಾಯಿತ್ತು, ತಟ್ಟೆಯಲ್ಲಿ ಬೆಳೀತಾಯಿತ್ತು. ಆ ಶಿಲೀಂಧ್ರ ಬೆಳೆಯುವುದನ್ನು ಬ್ಯಾಕ್ಟೀರಿಯಾ ಏನು ಮಾಡ್ತಾಯಿತ್ತು, ಸ್ಟಾಪ್ ಮಾಡ್ತಾಯಿತ್ತು. ಅದನ್ನು ಗಮನಿಸಿರುವಂತಹ ಈ ಒಂದು ಪೆನ್ಸಿಲಿನ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥ ವಿಜ್ಞಾನಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಶಿಲೀಂಧ್ರವು ಉತ್ಪಾದಿಸಿದ ವಸ್ತುವೊಂದನ್ನು ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತದೆ ಎಂದು ಅರಿತುಕೊಂಡರು. ಶಿಲೀಂಧ್ರವು ಉತ್ಪಾದಿಸಿದ ವಸ್ತುವೊಂದು ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತಿದೆ ಅಂತ ಹೇಳಿ ಅರಿತುಕೊಂಡರು. ಆವಾಗ ಆಕಸ್ಮಿಕವಾಗಿ ಆವಿಷ್ಕಾರವು ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಇದು ಪೆನ್ಸಿಲಿನ್ನ ಆವಿಷ್ಕಾರ ಈ ರೀತಿಯಾಗಿ ಆಯಿತು ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಇಷ್ಟು ನಮ್ಮ ಈ ಒಂದು ಆರೋಗ್ಯ ಒಂದು ಅನನ್ಯ ನಿಧಿ ಅಂತಕ್ಕಂಥ ಚಾಪ್ಟ್ರಿಂದ ನಾವು ಇಷ್ಟೆಲ್ಲವನ್ನು ತಿಳ್ಕೊಂಡ್ವಿ. ಸೊ ಇಲ್ಲಿ ಯಾವುದಾದ್ರೂ ಪಾಯಿಂಟ್ಸ್ಗಳು ಮಿಸ್ ಆಗಿದ್ರಾ ಅಂತ ನೋಡ್ಕೊತ ಹೋಗೋಣ. ಸೊ ಆಲ್ಮೋಸ್ಟ್ ಎಲ್ಲ ಕೂಡ ಕವರ್ ಆಗಿದೆ. ಸಿಡುಬು ರೋಗಕ್ಕೆ ಕೂಡ ನಾವು ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಸಿಡುಬು ಇದಕ್ಕೆ ಸಂಬಂಧಿಸಿದ ಒಂದು ಹಿನ್ನೆಲೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ಆಧುನಿಕ ಲಸಿಕೆಗಳಿಂದ ಬಹಳ ಹಿಂದೆ ಸಿಡುಬು ರೋಗದ ವಿರುದ್ಧ ರಕ್ಷಣೆಯನ್ನು ಪಡೆಯಲು ಭಾರತವು ವೇರಿಯೋಲೇಷನ್ ಎಂಬ ಸಾಂಪ್ರದಾಯಿಕ ವಿಧಾನವನ್ನು ಹೊಂದಿತ್ತು. ನೋಡಿ, ತುಂಬಾ ಇಂಪಾರ್ಟೆಂಟು. ನೋಡಿ, ಸಿಡುಬು ರೋಗಕ್ಕಿಂತ ಮುಂಚೆ ಭಾರತದಲ್ಲಿ ವೇರಿಯೋಲೇಷನ್ ಎನ್ನುವಂಥ ಸಾಂಪ್ರದಾಯಿಕ ವಿಧಾನ ಭಾರತದಲ್ಲಿ ಇತ್ತು. ಇದು ಸಿಡುಬು ರೋಗದಿಂದ ನರಳುತ್ತಿದ್ದ ವ್ಯಕ್ತಿಗೆ ಹುಣ್ಣುಗಳಿಗೆ ಸ್ವಲ್ಪ ಅಂಶವನ್ನು ಹಚ್ಚಿ ಆರೋಗ್ಯವಂತ ಚರ್ಮವನ್ನು ಕೆರೆದು ಅದನ್ನು ಗಾಯ ಮಾಡಿ ಅದಕ್ಕೆ ಸೌಮ್ಯವಾಗಿ ಸೋಂಕನ್ನು ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ನಿರ್ಮಾಣ ಮಾಡುವುದನ್ನು ನಾವು ಗಮನಿಸ್ತಿದ್ವಿ. ಓಕೆ, ನೆಕ್ಸ್ಟು ಇದನ್ನು ನಿರ್ವಹಿಸುತ್ತಿದ್ದ ಜನರನ್ನು ಟೀಕೆದಾರರು ಅಥವಾ ಲಸಿಕಾಧಿಕಾರಿಗಳು ಅಂಥೇಳಿ ಕರೀತಾಯಿದ್ರು. ಭಾರತದಲ್ಲಿ ಈ ರೀತಿಯಾಗಿ ಔಷಧಿಗಳನ್ನು ನಿರ್ಮಾಣ ಮಾಡುವಂಥ ಟೀಕಾದಾರಗಳು ಮತ್ತು ಇಲ್ಲಿ ಲಸಿಕಾಧಿಕಾರಿಗಳು ಅಂಥೇಳಿ ಕರೀತಾಯಿದ್ರು. ನೆಕ್ಸ್ಟು ಇಲ್ಲಿ ನಾವು ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ನೋಡಿದ್ವಿ. ಸೊ ಇನ್ನೊಂದು ಮಾಹಿತಿ ಇದೆ ಇಲ್ಲಿ ಸೈಂಟಿಸ್ಟ್ಗಳ ಬಗ್ಗೆ. ನೋಡಿ,
ಆಗಲೇ ನಾವು ಮಹಾಜನ್ ರಾವ್ ಅವರ ಬಗ್ಗೆ ತಿಳ್ಕೊಂಡ್ವಿ. ಅವರು ಏನನ್ನು ಕಂಡು ಹಿಡಿದ್ರಪ್ಪ ಅಂದರೆ ರೋಟೋ ಅನ್ನುವಂಥ ಒಂದು ಅಷ್ಟೇ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸಂಬಂಧಿಸಿದಾಗಿ ನಿಮಗೆ ಏನು ಬರುತ್ತೆ ಆನ್ಸರನ್ನು ಮಾಡ್ಬೋದು. ಇವರು ಡಾಕ್ಟರ್ ಕಮಲ್ ಅರನದೀವೆ ಅಂತಕ್ಕಂಥವ್ರು, ಡಾಕ್ಟರ್ ಕಮಲ್ ಅರನದೀವೆ ಅನ್ನುವಂಥವ್ರು ಒಬ್ಬರು ಪ್ರವರ್ತಕ ಜೀವ ವೈದ್ಯಕೀಯ ಬಯೋಮೆಡಿಕಲ್ ಬರುವಂಥ ಡಾಕ್ಟರ್ ಆಗಿದ್ದರು. ಇವರು ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ, ಚಿಕಿತ್ಸೆಯನ್ನು ಸುಧಾರಿಸುವಲ್ಲಿ ಹಾರ್ಮೋನ್ಗಳು ಮತ್ತು ವೈರಸ್ಗಳು ಹೇಗೆ ಸಂಬಂಧವನ್ನು ಹೊಂದಿವೆ ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಆರೋಗ್ಯಕರ ಜೀವನ ಶೈಲಿಯನ್ನು ಮಹತ್ವವಾಗಿ ಎತ್ತಿ ಹಿಡಿದು ತೋರಿಸುವ ಮೂಲಕ ತಂಬಾಕು ಆಹಾರ ಪದ್ಧತಿ ಮಾಲಿನ್ಯಕಾರಕ ಕ್ಯಾನ್ಸರ್ ಅಪಾಯವನ್ನು ಹೇಗೆ ತಡೆಗಟ್ಟುವುದು ಎಂಬುದರ ಬಗ್ಗೆ ಅಧ್ಯಯನ ಮಾಡಿದವರನ್ನು ಯಾರು? ಕಮಲ್ ಅರನದೀವೆ. ನೋಡಿ, ಈ ಚಾಪ್ಟರ್ಲಿ ಬರುವಂಥ ಸೈಂಟಿಸ್ಟ್ಗಳನ್ನು ಒಂದು ಲಿಸ್ಟ್ ಮಾಡಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೂಡ ಕ್ವಶನನ್ನು ಕೇಳ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಅದಕ್ಕಾಗಿ ಎಲ್ಲವನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಏನೆಲ್ಲ ಮಾಹಿತಿಗಳು ಇದ್ದಾವೆ ಅಂತ ಕ್ಲಿಕ್ಕಾಗಿ ನಾವು ಚಾಪ್ಟರನ್ನು ಒರಿಜಿನಲ್ ಟೆಕ್ಸ್ಟ್ ಬುಕ್ಕನ್ನು ನಾವು ಏನು ಮಾಡ್ತಾ ಹೋಗೋಣ, ಗ್ಲ್ಯಾನ್ಸ್ ಮಾಡ್ತಾ ಹೋಗೋಣ. ಎಲ್ಲಾದರೂ ಪಾಯಿಂಟ್ಸ್ ಮಿಸ್ ಆಗಿಲ್ಲ. ಕ್ರಿಯೇಟೆಡ್ ನೋಟ್ಸು ತುಂಬಾ ಇಂಪಾರ್ಟೆಂಟ್ ನೋಡಿ. ಸೊ ಇಲ್ಲಿ ಕೂಡ ಒಂದಿದೆ ನೋಡಿ, ಕೀಟಗಳಿಂದ ಹರಡುವ ರೋಗಗಳು. ನೋಡಿ, ಬ್ಯಾಕ್ಟೀರಿಯಾದಿಂದ ಹರಡುವಂಥ ರೋಗಗಳ್ಯಾವು, ಕೀಟಗಳಿಂದ ಹರಡುವಂಥ ರೋಗಗಳ್ಯಾವು. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ಬೋದು, ಅರೇಂಜ್ ಅಂತ ಕೇಳ್ಬೋದು. ಸರಿಯಾದ ಕ್ರಮದಲ್ಲಿ ಅಂದರೆ ಸೆಟ್ ಕೊಟ್ಟಿರ್ತಾರೆ. ಪ್ರೋಟೋಜೋವಾದಿಂದ ಬರುವಂಥದ್ದು ಯಾವುದು, ಅದರಿಂದ ಬರುವಂಥದ್ದು ಯಾವುದು, ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ನೀವು 360 ಡಿಗ್ರಿ ಅನಾಲೈಸಿಸಲ್ಲಿ ಪ್ರಶ್ನೆಗಳನ್ನು ಓದ್ಕೋಬೇಕಾಗತ್ತೆ. ಸೊ ಅದಕ್ಕಾಗಿ ನೋಡ್ತಾ ಹೋಗೋಣ. ಮಲೇರಿಯಾ ಅಂತಕ್ಕಂಥದ್ದು ಇದು ಪ್ರೋಟೋಜೋವಾದಿಂದ ಬರುವಂತಹ ಒಂದು ಕಾಯಿಲೆ. ಮಲೇರಿಯಾ ಅಂತಕ್ಕಂಥದ್ದು ಪ್ರೋಟೋಜೋವಾದಿಂದ ಬರುತ್ತೆ. ಇದು ವೈರಸ್ಸಿಂದ ಬರುವುದಿಲ್ಲ, ಸೊಳ್ಳೆಯಿಂದ ಬರುವುದಿಲ್ಲ. ಸೊಳ್ಳೆಯಲ್ಲಿ ಪ್ರೋಟೋಜೋವಾ ತಗೊಂಡು ಅದು ಇಂಜೆಕ್ಟ್ ಮಾಡ್ಬೋದು. ಓಕೆ, ಇದು ಬ್ಯಾಕ್ಟೀರಿಯಾದಿಂದಲೂ ಬರೋದಿಲ್ಲ, ವೈರಸ್ಸಿಂದಲೂ ಬರೋದಿಲ್ಲ. ಇದು ಮಲೇರಿಯಾದಿಂದ ಬರುತ್ತೆ. ಇದು ಎಲ್ಲಿ ಹರಡುತ್ತೆ? ಚರ್ಮ ಮತ್ತು ರಕ್ತಕ್ಕೆ ಇದು ಹರಡುತ್ತೆ. ಇದರಿಂದ ಏನಾಗುತ್ತೆ, ಏನು ಈ ರೋಗದ ಲಕ್ಷಣಗಳು? ತೀವ್ರವಾದ ಜ್ವರ, ವಿಪರೀತ ಬೆವರುವಿಕೆ, ಪುನರಾವರ್ತಿತ ಚಳಿ, ಇದು ಮಲೇರಿಯಾ ರೋಗಕ್ಕೆ ಕಾರಣ. ಇದಕ್ಕೆ ಈ ಒಂದು ಪ್ರೋಟೋಜೋವಾ ಎನ್ನುವಂಥದ್ದು ಯಾವುದರಿಂದ ಹರಡುತ್ತೆ ಅಂದರೆ ಸೊಳ್ಳೆಗಳ ಮೂಲಕ ಇದು ಹರಡುತ್ತೆ. ಹಾಗಾಗಿ ಸೊಳ್ಳೆ ಪರದೆಗಳನ್ನು ಅಳವಡಿಸಬೇಕು, ಸೊಳ್ಳೆ ನಿವಾರಣೆಗಳನ್ನು ಬಳಸಬೇಕು, ಉದ್ದನೆ ತೋಳಿನ ಬಟ್ಟೆಗಳನ್ನು ಧರಿಸುವುದು, ನಿಮ್ಮ ಮನೆ ಮತ್ತು ಸುತ್ತಮುತ್ತ ಪ್ರದೇಶಗಳನ್ನು ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಣ ಮಾಡುವುದು ಆಗಿತ್ತು. ನೆಕ್ಸ್ಟು ಡೆಂಗೂ ಜ್ವರ ಇದು ಮೂಳೆ ಮುರಿ ಜ್ವರ ಅಂತ ಕೂಡ ಕರೀತಾರೆ. ಡೆಂಗೂ ಜ್ವರ ಇದು ಮೂಳೆ ಮುರಿ ಜ್ವರ. ಇದು ವೈರಸ್ಸಿಂದ ಬರುತ್ತೆ. ಚರ್ಮ ಮತ್ತು ರಕ್ತಕ್ಕೆ ಹಾನಿಯನ್ನು ಮಾಡುತ್ತೆ. ಜ್ವರ, ತಲೆನೋವು, ಸ್ನಾಯು, ಕೀಲು ನೋವುಗಳ ವಾಕರಿಕೆ, ಈ ರೀತಿಯಾಗಿ ಇದರ ಲಕ್ಷಣಗಳು. ಇದು ಕೂಡ ಸೊಳ್ಳೆಯಿಂದ ಬರುವಂಥದ್ದು. ಇದಕ್ಕೆ ನಾವು ಈ ರೀತಿಯಾದ ಪ್ರೊಟೆಕ್ಷನನ್ನು ತಗೋಬೇಕು. ಎರಡು ಇಂಪಾರ್ಟೆಂಟು. ಮಲೇರಿಯಾ ಪ್ರೋಟೋಜೋವಾದಿಂದ ಬರುತ್ತೆ, ಡೆಂಗ್ಯೂ ವೈರಸ್ಸಿಂದ ಬರುವಂಥದ್ದು. ನೆಕ್ಸ್ಟು ನೋಡಿ, ಇಲ್ಲಿ ಕೂಡ ಕೆಲವೊಂದಿಷ್ಟು ಇದ್ದಾವೆ. ಇಲ್ಲಿ ಕೂಡ ಇಂಪಾರ್ಟೆಂಟ್, ಯಾವ ರೋಗ ಯಾವುದರಿಂದ ಬರುತ್ತೆ ಅಂತಕ್ಕಂಥದ್ದು. ಮೊದಲನೇದಾಗಿ ಹೆಪಟೈಟಿಸ್ ಎ, ಇದು ವೈರಸ್ಸಿಂದ ಬರುತ್ತೆ. ಯಾವ ಅಂಗಕ್ಕೆ ಬರುತ್ತೆ? ಪಿತ್ತಜನಕ ಅಂಗಕ್ಕೆ ಬರುತ್ತೆ. ಹೆಪಟೈಟಿಸ್ ಎ ಇದು ವೈರಸ್ಸಿಂದ ಬರುತ್ತೆ, ಪಿತ್ತಜನಕ ಅಂಗಕ್ಕೆ ಬರುತ್ತೆ. ಆಯಾಸ, ಜ್ವರ, ಹಸಿವಾಗದಿರುವಿಕೆ, ವಾಕರಿಕೆ, ವಾಂತಿ, ಕಾಮಲೆ, ಕಿಬ್ಬೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಇದು ಕಾಣಿಸ್ಕೊಳ್ಳುತ್ತೆ. ಇದು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದು ಮತ್ತು ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಕಾಲರ ಅಂದರೆ ವಾಂತಿ. ಕಾಲರ ಮತ್ತು ಇದು ಕಾಲರ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಇದು ಕರುಳಿಗೆ ಸಂಬಂಧಿಸಿದ ರೋಗ ಆಗಿದೆ. ಅತಿಸಾರ ಮತ್ತು ನಿರ್ಜಲೀಕರಣ ಆಗುತ್ತೆ, ಅಂದರೆ ಡಿಹೈಡ್ರೇಟೇಷನ್ ಆಗುತ್ತೆ. ಅಂದರೆ ಜಾಸ್ತಿ ವಾಂತಿ ಭೇದಿ ಆದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ನಿರ್ಜಲೀಕರಣ ಮತ್ತು ಅತಿಸಾರ ಉಂಟಾಗುತ್ತೆ. ಇದು ವೈದ್ಯಕೀಯ ನೈರ್ಮಲ್ಯ, ಅಂದರೆ ಸ್ವತಃ ಸೆಲ್ಫ್ ಆಗಿ ಕೇರ್ ತಗೋಬೇಕು. ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಮಾಡ್ಕೋಬೇಕು. ಸರಿಯಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ನೀರನ್ನು ಸೇವನೆ ಮಾಡಬೇಕು. ಲಸಿಕೆಯನ್ನು ಹಾಕ್ಸ್ಕೋಬೇಕು. ಹೆಪಟೈಟಿಸ್ ಎ ಇದು ವೈರಸ್ಸು ಮತ್ತು ಈ ಕಾಲರ ಎನ್ನುವಂಥದ್ದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ವಿಷಮ ಶೀತ ಜ್ವರ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ವಿಷಮ ಶೀತ ಜ್ವರ ಕೂಡ
ಬ್ಯಾಕ್ಟೀರಿಯಾಗೆ ಬರುತ್ತೆ. ಇದು ಕೂಡ ಕರುಳಿಗೆ ಸಂಬಂಧಿಸಿದ್ದು. ಇದು ಕೂಡ ವೈಯಕ್ತಿಕ ನೈರ್ಮಲ್ಯದಿಂದ ಏನು ಮಾಡಬೇಕಪ್ಪ ಅಂದರೆ ಸ್ವಚ್ಛವಾಗಿ ಇರಬೇಕು. ನೆಕ್ಸ್ಟು ಅಸ್ಕ್ಯಾರಿಯಸ್ ಅಂದರೆ ದುಂಡು ಹುಳುಗಳು. ಕರುಳಿಗೆ ಬರುವಂತಹ ರೋಗಗಳು 3 ಇದ್ದಾವೆ. ಅಸ್ಕ್ಯಾರಿಯಸ್ ಒಂದು, ಕಾಲರ ಒಂದು, ವಿಷಮ ಶೀತ ಜ್ವರ. ಇವೆಲ್ಲವೂ ಕೂಡ ಕರುಳಿಗೆ ಸಂಬಂಧಿಸಿದ ರೋಗಗಳು. ಕಲರ ಮತ್ತು ವಿಷಮ ಶೀತ ಜ್ವರ ಬ್ಯಾಕ್ಟೀರಿಯಾದಿಂದ ಬಂದರೆ, ಈ ಒಂದು ಅಸ್ಕ್ಯಾರಿಸ್ ಎನ್ನುವಂಥದ್ದು ಇದು ದುಂಡು ಹುಳುಗಳು ಹೊಟ್ಟೆಯಲ್ಲಿ ಬೆಳೆಯುವುದರಿಂದ ಇದು ಬರುವಂಥದ್ದು ಅಸ್ಕ್ಯಾರಿಸ್ ಅಂತ ಕರೀತಾರೆ. ಮಲದಲ್ಲಿ ಹುಳುಗಳು ಆಗುವುದು ಅಂದರೆ ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವಂಥ ಮಲದಲ್ಲಿ ಹುಳುಗಳು ಉಂಟಾಗುವುದು. ಹಸಿವಾಗದಿರುವಿಕೆ, ಕುಂಠಿತ ಬೆಳವಣಿಗೆ, ಅತಿಸಾರ, ತೂಕ ನಷ್ಟ ಮತ್ತು ರಕ್ತಹೀನತೆ ಉಂಟಾಗುತ್ತೆ. ನೋಡಿ ನೆನಪುಳಿತಲ್ಲ. ಹೆಪಟೈಟಿಸ್ ಎ ಎಲ್ಲಿ ಬರುತ್ತೆ? ಯಾವ ಅಂಗಕ್ಕೆ? ಪಿತ್ತಜನಕಾಂಗ. ಇದು ಯಾವುದರಿಂದ ಬರುತ್ತೆ? ವೈರಸ್ಸಿಂದ ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದಾವೆ, ಇವುಗಳನ್ನು ಕೂಡ ನೋಡ್ಕೊಳ್ಳಿ. ಸಾಮಾನ್ಯ ಶೀತ ಮತ್ತು ಇನ್ಫ್ಲೂಯೆಂಜಾ ಅಂತ ಕರಿತೀವಿ. ಶೀತ, ನೆಗಡಿ, ಕೆಮ್ಮು ಇವೆಲ್ಲ ಬಂದರೂ ಎದರಿಂದ ಬರುತ್ತೆ? ವೈರಸ್ಸಿಂದ ಬರುವಂಥದ್ದು. ಶ್ವಾಸಕೋಶ, ಶ್ವಾಸನಾಳ, ಚರ್ಮ, ಶ್ವಾಸನಾಳ. ಓಕೆ, ದಡಾರ್ ಅಂತಕ್ಕಂಥ ಕೂಡ ವೈರಸ್ಸಿಂದ ಬರುತ್ತೆ. ಕ್ಷಯರೋಗ ಒಂದು ಬ್ಯಾಕ್ಟೀರಿಯಾ. ಓಕೆ, ನೋಡಿ ಒಂದು ಕಡೆಗೆ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ, ಈ ವೈರಸ್ಸಿಂದ ಬರುವಂಥ ರೋಗ, ಇವುಗಳನ್ನು ನೆನ್ಪಿಟ್ಕೊಂಡು ಯಾವ ಒಂದು ಅಂಗಕ್ಕೆ ಇದು ಬರುತ್ತೆ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಕ್ಷಯರೋಗ ನೆನ್ಪುಳಿಯುತ್ತೆ, ಇದು ಕೆಮ್ಮಿಗೆ ಸಂಬಂಧಿಸಿದಾಗಿದೆ. ಇದು ಶ್ವಾಸಕೋಶ, ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ನೀವು ಯಾವ ವೈರಸ್ ಅದರ ಹೆಸರನ್ನು ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಇಷ್ಟಿದೆ. ಈ ಒಂದು ಆರೋಗ್ಯ ಒಂದು ಏನಿದೆ ಅನನ್ಯ ಅಂತಕ್ಕಂಥದ್ದು ಇಷ್ಟ ಆಗಿದೆ. ಓಕೆ, ನೀವು ಒಂದೊಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ ಪ್ಲೀಸ್. ಅಂದರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳ ಕೇಳ್ತಾರೆ. ಸೊ ದಡಾರ್ ಯಾವುದರಿಂದ ಬರುತ್ತೆ? ಬ್ಯಾಕ್ಟೀರಿಯಾ, ವೈರಸ್ ಈ ರೀತಿಯಾಗಿ ಕೊಡ್ತಾರೆ. ಯಾವ ಒಂದು ಅಂಗಕ್ಕೆ ಕೂಡ ಬರುತ್ತೆ ಅನ್ನೋದನ್ನು ಕೂಡುವಂಥದ್ದು. ಓಕೆ, ನೆಕ್ಸ್ಟ್ ಇವೆಲ್ಲವೂ ಕೂಡ ನಾವು ಮಾಹಿತಿ ಡಿಸ್ಕಸ್ ಮಾಡಿದ್ವಿ. ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಉತ್ತಮ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 0 to ಎಷ್ಟಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಓಕೆ, ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇದನ್ನು ಕೂಡ ನಾವು ನ್ಯಾಷನಲ್ ಆಯುಷ್ ಮಿಷನ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಆಯುರ್ವೇದ, ಯುನಾನಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ ಆ್ಯಂಡ್ ಹಿಮೋಪೇತ ಅಂತಕ್ಕಂಥದ್ದು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಇದು ನಮ್ಮ ಒಂದು ಆರೋಗ್ಯ ಒಂದು ಅನನ್ಯ ನಿಧಿ ಎನ್ನುವಂಥ ಅಧ್ಯಾಯ 3 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯವನ್ನು ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಚಾಪ್ಟ್ರು PSTR, GPSTR, HSTR ಮತ್ತು ಮುಂದೆ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಸೊ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗಳು ಏನಾದ್ರು ನೋಡ್ತಾ ಇದ್ರಿ, ನಿಮಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.